ಸ್ನ್ಯಾಕ್ಸ್ ಎಲ್ರದ್ದು ಆಗಿದೆ ಅನ್ಕೊಂತೀನಿ. ಎಲ್ರೂ ಸ್ನ್ಯಾಕ್ ಆಯ್ತಾ? ಇಲ್ವಾ? ಯಾಕಂದ್ರೆ ನೆಕ್ಸ್ಟ್ 8 o'clock ತನಕ ಡಿನ್ನರ್ ಸಿಗಲ್ಲ ಇವತ್ತು. ಬಿಕಾಸ್ ವಿ ಹ್ಯಾವ್ ಮೋರ್ ದನ್ 3.5 hour ಪ್ರೋಗ್ರಾಮ್ಸ್. ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್, ವಾಟರ್ ಬಾಟಲ್ಸ್ ದಯವಿಟ್ಟು ಯಾರು ವೇಸ್ಟ್ ಮಾಡಬೇಡಿ. ನೀವು ವಾಟರ್ ಬಾಟಲ್ ತೊಗೊಂಡ್ರೆ ಮೇಕ್ ಶ್ಯೂರ್ ದಟ್ ಯು ಕನ್ಸ್ಯೂಮ್ ಅಂಡ್ ದೆನ್ ಓನ್ಲಿ ಥ್ರೋ ಇಟ್. ಎಷ್ಟೋ ಸರಿ ಏನಾಗ್ತದೆ ಅಂದರೆ ಸ್ವಲ್ಪ ಕನ್ಸ್ಯೂಮ್ ಮಾಡಿಬಿಟ್ಟು ವೇಸ್ಟ್ ಮಾಡ್ತೀವಿ. ಲೆಟ್ ಅಸ್ ಹೆಲ್ಪ್ ಟು ದ ಎನ್ವೈರ್ಮೆಂಟ್ ಅಟ್ ಲೀಸ್ಟ್ ಇನ್ ಸಮ್ ವೇ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಕಾರ್ಯಕ್ರಮದ ನಿರೂಪಣೆನ ನನಗೆ ವಹಿಸಿದ್ದಾರೆ. ನಾನು ಎಲ್ಲರಿಗೂ ಹೇಳ್ತಿರ್ತೀನಿ, ಬನ್ನಿ ಸ್ಟೇಜ್ ಮೇಲೆ ಆ್ಯಂಕರಿಂಗ್ ಮಾಡಿ ಅಂತ. ಯಾರೋ ಹೇಳಿದ್ರು ನೀವೇನು ಮಾಡ್ತೀರಾ ಹೋಗಿ ದಬಾಕಿ ನೋಡೋಣ ಅಂತ. ಇವತ್ತೇನೋ ಇಲ್ಲಿ ದಬಾಕಕ್ಕೆ ಬಂದಿದ್ದೀನಿ. ದಯವಿಟ್ಟು ಎಲ್ಲರೂ ನಾನು ಸಹಕರಿಸಿ ಒಂದು ಸ್ವಲ್ಪ ಅನುಕಂಪ ತೋರಿಸಿ ನೋಡೋಣ ನಮ್ಮ co-MC ಯಾರಿದ್ದಾರೆ ಅಂತ ನೋಡೋಣ ಇವತ್ತು. ಎಲ್ಲರೂ ಹಲೋ, ರಘುಗೆ ಸ್ವಾಗತಿಸಿ. ಹಲೋ ಹಲೋ, ನಮಸ್ಕಾರ ಎಲ್ರಿಗೂ. ನಮ್ಮ ಮಾತೆಲ್ಲ ಕೇಳ್ತಾ ಇದೆಯಾ? ಹಿಂದ್ಗಡೆ ಕೇಳ್ತಾ ಇದೆಯಾ ನನ್ನ ವಾಯ್ಸು? ಈ ಕಡೆ ಕೇಳ್ತಾ ಇದೆಯಲ್ವಾ? ಇಲ್ವಾ? ಇವಾಗ ಕೇಳ್ತಿದ್ಯಾ? ಸರಿ, ನಟರಾಜ್ ಆ ಮೈಕ್ ಕೊಡಿ. ಏನಿಲ್ಲ, ಆ ಮೈಕ್ರೋಫೋನ್ ವರ್ಕ್ ಆಗ್ತಿಲ್ಲ, ಎಕ್ಸ್ಚೇಂಜ್ ಮಾಡೋಣ ಅಂತ ಬಂದಷ್ಟೇ. ಮುಂದುವರ್ಸಿ. ಇರಿ ನೋಡೋಣ. ನೀವು ನಮ್ಮ ಜೊತೆಲಿದ್ದರೆ ಚೆನ್ನಾಗಿರುತ್ತೆ, ತುಂಬ ಭರ್ಜರಿಯಾಗಿಲ್ಲಿ ನಾವು ಆ್ಯಂಕರಿಂಗ್ ಮಾಡ್ಬೋದು. ದಯವಿಟ್ಟು ಬನ್ನಿ. ಅಲ್ಲ ನಟರಾಜ್, ಬರೋ ಕೆಲಸ ಎಲ್ಲ ನನ್ನ ಮೇಲೆ ಹಾಕ್ಬಿಟ್ಟು ಆ್ಯಂಕರಿಂಗ್ ಹಂಗೆ ಮಾಡೋ ಅಂತ ಹೇಳ್ತಿರಲ್ಲ. ನೋಡಿ, ಒಂದು ತಿಂಗಳಾಯಿತು, ಚಿಕ್ಕಾಗೆಲ್ಲ ಹೇಳ್ತಾರೆ ಬನ್ನಿ ಆ್ಯಂಕರಿಂಗ್ ಮಾಡೋಣ ಜೊತೆಗೆ ಅಂತ ಹೇಳ್ಬಿಟ್ಟು. ಪಾಪ ಇಷ್ಟೊಂದು ಕೇಳ್ಕೊತಿದ್ದಾರೆ. ಏನಂತೀರ, ಜೊತೆ ಆ್ಯಂಕರಿಂಗ್ ಮಾಡಬೇಕೋ ಬೇಡವಾ? ಯಾರೋ ಬೇಡ ಅಂದಂಗಾಯ್ತಲ್ಲ. ಮಾಡಬೇಕಾ? ನನಗೂ ಹಂಗೆ ಅನಿಸ್ತು. ಬಟ್ ಏನು ಮಾಡೋದು, ಇವ್ರು ಹೇಳಿದ ಮಾತಾ ಕೇಳಲ್ಲ. ನಾ ಹೇಳೋದು ಒಂದು, ಇವ್ರು ಮಾಡೋದು ಇನ್ನೊಂದು. ಸುಮ್ಮನೆ ಯಾಕೆ ತಲೆ ನಾವು? ಅದು ಬೇರೆ ಇವತ್ತು ತುಂಬ ಜೋಶಲ್ಲಿದ್ದಾರೆ. ಬರ್ತಾ ಎಂಟ್ರಿ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡ್ತಾವ್ರೆ ಬಂದಿದ್ದಾರೆ. ಇವ್ರನ್ನ ಹಿಡಿಯಾಗಿದ್ದು ನನ್ನ ಕೈಯಲ್ಲಿ ಆಗಲ್ಲ. ಇವ್ರು ಕಂಟ್ರೋಲ್ ಮಾಡೋಕ್ಕೆ ಅವರೇ ಸರಿ ಅನಿಸುತ್ತೆ. ನಿಖಿಲ್ ಎಲ್ಲಿದ್ದಾರಪ್ಪ? ಇವರ ಬಾಸು ನಮ್ಮ ಬಾಸ್ ಬರ್ತಾವ್ರ? ಎಲ್ಲಿದ್ದಾರೆ? ಮೇಡಮ್ ಬನ್ನಿ, ನೀವೇ ಸರಿ ಇವ್ರನ್ನ ಹ್ಯಾಂಡ್ಲ್ ಮಾಡಲಿಕ್ಕೆ. ಎಲ್ಲರೂ ನಾವು ಬಂದಿದ್ದು ತಡ ಆಯ್ತಾ? ತಡ ಆಗಲಿಲ್ಲ. ಎಲ್ರಿಗೂ ನಮಸ್ಕಾರ. ಸೊ TKK ಕುಟುಂಬದ ಎಲ್ಲ ಸದಸ್ಯರಿಗೂ ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಹಾರ್ದಿಕ ಶುಭಾಶಯಗಳು. ಇಂದಿನ ಕಾರ್ಯಕ್ರಮದ ನಿರೂಪಣೆಯನ್ನು ನಾನು ಮತ್ತು ನನ್ನ ಅರ್ಧಾಂಗಿ ಧರ್ಮಪತ್ನಿ ನಿರೂಪಣೆ ಮಾಡಕ್ಕೆ ಬಂದಿದ್ದೀವಿ. ಎಲ್ಲ ಕಾರ್ಯಕ್ರಮಗಳನ್ನು ನೋಡಿ ಆನಂದಿಸಿ, ಏನೋ ಕೊನೆವರೆಗೂ ಸ್ವಲ್ಪ ರಂಜಿಸಲು ಸ್ವಲ್ಪ ಪ್ರಯತ್ನ ಪಡ್ತೀವಿ. ನೀವು ಆದಷ್ಟು ನಗಕ್ಕೆ ಬರಲಿಲ್ಲ ಅಂದರೆ ಸ್ವಲ್ಪ ಚಪಾಳಿಗೆ ತಟ್ಟಿ ಅಷ್ಟೇ ಸಾಕು. ಅದಕ್ಕೂ ಮುಂಚೆ ಒಂದು ಡಿಸ್ಕ್ಲೈಮರ್ ಇರಲಿ. ಯಾಕೆಂದರೆ ಇದು ಈಗಾಗಲೇ ನಮ್ಗೆ ಅನುಭವ ಆಗಿದೆ. ನಾವು ಮಾತಾಡೋ ಬರದಲ್ಲಿ ಅಥವಾ ನಗಿಸೋ ಬರದಲ್ಲಿ ಯಾರ್ದಾದ್ರೂ ಹೆಸರು, ಸ್ಥಳ ಅಥವಾ ಅವ್ರ ಕಾರ್ಯವೈಖರಿ, ಅವ್ರದ್ದು ಮ್ಯಾನರಿಸಮ್, ಹಾವಭಾವ ನಾವೇನಾದರೂ ತಳುಕು ಹಾಕೊಂಡಲ್ಲಿ ಇಲ್ಲಿ ದಯವಿಟ್ಟು ಪರ್ಸ್ನಲಾಗಿ ಯಾರು ತಗೋಬೇಡಿ. ಆಸೆಗೋಸ್ಕರ ಮಾಡಿದ್ದು, ನಗ್ತಾ ಎಂಜಾಯ್ ಮಾಡಿ. ಮತ್ತು ಎಲ್ಲ ಕಾರ್ಯಕ್ರಮಗಳಿಗೆ ನಿಮ್ಮ ಸಹಕಾರ ಅತ್ಯಗತ್ಯ. ಓಕೆ,
ತಡ ಮಾಡೋದು ಬೇಡ, ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಮ್ಮ ನಾಡಗೀತೆ ಕುವೆಂಪು ಅವರು ರಚಿಸಿರುವ ಜಯ ಭಾರತ ಜನನಿಯ ತನುಜಾತೆ ಈ ನಾಡಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ. ನಾನು ಆ ಕಡೆ ಹೊರಟು. ನಟರಾಜು, ಪ್ರಶಾಂತ್, ಜಯಂತ್, ಮಧುಶ್ರೀ, ವಿಲ್ಲಾಸ್ ಗುರುರಾಜ್, ಶ್ರುತಿ ರವಿತೇಜ, ಶ್ರೀಗೀತಾ ಕಾರಂತ್, ಶಾಲಿನಿ ರವಿಕುಮಾರ್ ಹಾಗೂ ಪೂಜಾ. ರಾಘವೇಂದ್ರ ಬನ್ನಿ ಮಾಡೋರು ಈ ಕಡೆ ಬನ್ನಿ, ಯಾರು ಮಾಡೋರು ಈ ಕಡೆ. Mike, can we have more mics, please? Raghavendra, more mics. ಅದಕ್ಕೆ ಇಲ್ಲಿ ತಗೋತಾ ಓಕೆನಾ? ನನಗೆ जय भारत जननीय तनुजाते, जय हे कर्नाटक माते. जय भारत जननीय तनुजाते, जय हे कर्नाटक माते. जय सुंदर नदिवनಗಳ ನಾಡೆ, जय हे रस ಋಷಿಗಳ ಬೀಡೆ. जय भारत जननीय तनुजाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಹಸುರಿನ ಗಿರಿಗಳ ಸಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ.
ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರರಿಹ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಬಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಧಾಮ ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ವೀಡೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಹೇ ಜೈ ಕರ್ನಾಟಕ ಮಾತೆ. ಎಷ್ಟು ಸೊಗಸಾಗಿ ಹಾಡಿದ್ರಲ್ರ ಎಲ್ರೂ. ಒಂದು ದೊಡ್ಡ ಚಪ್ಪಾಳೆ ಬರಲಿ. ಜಾಸ್ತಿ ಬರ್ತಾ ಇದೆ, ಕೇಳಿಸ್ಕೊಂಡ್ರೆ ಹಾಡು. ನೀವು ಏನು ಹೇಳ್ಬೇಕಿಲ್ಲ, ಏನೇನು ಹೇಳ್ತಾ ಇದ್ದೀರಾ? ಮುಂದಿನ ಕಾರ್ಯಕ್ರಮ ದೀಪಾರಾಧನೆ. ಈಗ ಇದನ್ನು ದೀಪ ಬೆಳಗಿಸಲು ಶ್ರೀಮತಿ ರೋಹಿಣಿ ಹಾಗೂ ನಾರಾಯಣ ಅವ್ರನ್ನ ಬರ್ಮಾಡ್ಕೋತೀನಿ. ಇಲ್ಲೇ ಧನ್ಯವಾದಗಳು.
ದೀಪಾರಾಧನೆ ಮುಗಿಯಿತು. ಇದರೊಂದಿಗೆ ನಮ್ಮ ನಾನೇ ಬರೆದಂಥ ಒಂದೆರಡು ಲೈನು ನಿಮ್ಮ ಮುಂದೆ ಹೇಳ್ತೀನಿ. ಇಲ್ಲಿರುವವರೆಲ್ಲ ಟೀಕೆಗೆ ಕುಟುಂಬ, ನೀವೆಲ್ಲ ಸಂಘದ ಆಧಾರ ಸ್ತಂಭ. ರಸಿಕರೇ ಇದ್ದಾರೆ ಈ ಮನೆ ತುಂಬ, ಕಾಣ ಸಿಗುವರು ಅಲ್ಲಲ್ಲಿ ಮೇನಕೆ ರಂಭ. ತಿನ್ನಿ ಹೊಟ್ಟೆ ತುಂಬ, ಹೋಗುವ ಮುಂಚೆ ಮಾಡದೆ ಜಂಬ. ಹೀಗೆ ಇರಲಿ ಮುಂದಿನ ವರ್ಷದ ಆರಂಭ, ಏಕೆಂದರೆ ನೀವೆಲ್ಲರೂ ಈ ಟೀಕೆಗೆ ಕುಟುಂಬ, ಸಂಘದ ಆಧಾರ ಸ್ತಂಭ. ಆಯಿತು, ಆದರೆ ಒಂದು ಹೇಳಬೇಕು. ಈಗ ಮೊನ್ನೆ ನಡೆದಂಥ ಘಟನೆ, ಈಗ ಈ ಎಲ್ಲರಿಗೂ ನಾನು ಇನ್ವೈಟ್ ಕಳಿಸಿದ್ವಿ, ಟೀಕೆಗೆ ಯಾರು ಬರ್ತಿದ್ದೀರಾ ಏನು ಎತ್ತ ಅಂತ ಕೇಳೋಕ್ಕೆ. ಕೆಲವರಂತೂ ಯಾರು ಆನ್ಸರೇ ಮಾಡಲಿಲ್ಲ, ಎಲ್ಲ ಕೊನೆಗೆ ಆನ್ಸರ್ ಮಾಡಿದ್ದೀರಾ. ನಾನು ಕೇಳಿದೆ, ನೀವು ದಕ್ಷಿಣ ಆಮೇಲೆ ಕೊಡಿ, ಫಸ್ಟು ಎಂಟ್ರಿ ಬರೋದು ಕೊಡಿ, ಎಂಟ್ರಿ ಯಾರು ಬರ್ತಿದ್ದೀರಾ ಅಂತ ಹೇಳಿ ಅಂತ. ಯಾಕೆಂದರೆ ಲಾಸ್ಟಲ್ಲಿ ಊಟ ಸಿಗಲಿಲ್ಲ ಅಂದರೆ ತಿಳಿಸಾರು ಅಷ್ಟೇ ಉಳಿದಿರೋದು. ಓಕೆ, ಹಾಗೆ ನಾನು ಎಲ್ಲರಿಗೂ ಒಂದೊಂದು ಇನ್ವೈಟ್ ಕಳಿಸಿದ್ದೆ. ಕೆಲವ್ರಿಗೆಲ್ಲ ಬಂದಿರಬೇಕದು, ನೀವು ಬರ್ತಾ ಇದ್ದೀರಾ ಏನು ಎತ್ತ ಅಂತ ಬರೆದಿದ್ದೆ. ಅದರೊಳಗೆ ಹೀಗೆ ನನ್ನ ಇನ್ನೊಬ್ಬ ಗೊತ್ತಿಲ್ಲದಿರೋ ಫ್ರೆಂಡ್ಗೂ ಕಳಿಸಿದ್ದೆ. ಅವರೇನು ಅಂದರೆ, ಈ ಟಿಕೆಕೆ ಟ್ರಯಾಡ್ ದೇಸಿ ಗ್ರೂಪ್, ಟಿಕೆಕೆ ಅಲ್ಲ, ಟ್ರಯಾಡ್ ದೇಸಿ ಗ್ರೂಪ್ ಅಂತ ಒಂದಿದೆ. ಅದರೊಳಗೆ ಯಾರೋ ಒಬ್ಬರು ಇಲ್ಲಿ ಯಾವುದನ್ನ ಕನ್ನಡ ಸಂಘ ಇದೆಯಾ ಅಂತ ಬರೆದಿದ್ರು. ನಾನು ಇಮಿಡಿಯೇಟಾಗಿ ನೋಡಿಬಿಟ್ಟು ಅವ್ರಿಗೆ ಮೆಸೇಜ್ ಕಳಿಸ್ದೆ, ಇಲ್ಲಿ ಟಿಕೆಕೆ ಅಂತ ಇದೆ, ನೀವು ಸೇರ್ಕೊಳ್ಳಿ ಅಂತ ಅವ್ರಿಗೆ ಹೇಳಿದೆ. ಆಮೇಲೆ ಕಾಲ್ ಮಾಡಿದ್ರು, ಹೇಳಿದ್ರು ಯಾರು ನಮ್ಮ ಮಗ ಬರ್ತಾ ಇದ್ದಾನೆ, ಯಾವ ಸ್ಕೂಲ್ ಸೇರಿಸ್ಬೇಕು, ಎಲ್ಲಿ ಸೇರಿಸ್ಬೇಕು ಎಲ್ಲ ಮಾತಾಡಿದ್ವಿ. ಒಂದು 10 ನಿಮಿಷ 20 ನಿಮಿಷನೇ ಮಾತಾಡಿದ್ವಿ. ಇದು ನಡೆದಿದ್ದು 3-4 ತಿಂಗಳಿಂದ. ಈಗ ಮೊನ್ನೆ ಅವ್ರು ಮೆಸೇಜ್ ಕಳಿಸಿದಾಗ ನೀವು ಯಾರು ಅಂತ ಕಳಿಸಿದ್ರು. ನಾನು ನನ್ನ ಹೆಸರು ಕೇಳ್ತಾರೆ ಮರ್ತೋಗ್ಬಿಟ್ಟಿದ್ದಾನೆ ಅಂದ್ಬಿಟ್ಟು ನನ್ನ ಹೆಸರು ಬರೆದು ಕಳಿಸ್ದೆ. ನಿಮ್ದು ಯಾವ್ದು ಕಂಪ್ನಿ ಅಂತ ಇಮಿಡಿಯೇಟಾಗಿ ಬರೆದ್ರು. ಇದು ಯಾವುದೋ ನಮ್ಮ ಕಂಪ್ನಿ ಗೊತ್ತಿರಬೇಕು, ನಾನು ವರ್ಕ್ ಮಾಡ್ತಾ ಇರೋದು ಅಂದ್ಬಿಟ್ಟು ನನ್ನ ಕಂಪ್ನಿ ಹೆಸರು ಬರೆದೆ, ಮತ್ತು ಟಿಕೆಕೆ ಅಂತಲೂ ಬರೆದೆ ಇರಲಿ ಅಂತ. ಟಿಕೆಕೆ ಅಂದರೆ ಏನು ಅಂತ ಬರೆದ್ರು. ಇದು ಯಾಕೋ ಜಾಸ್ತಿ ಆಯಿತು ಅಂದ್ಬಿಟ್ಟು ನಾನೇನು ಮಾಡಿದೆ, ಇದು ನಿಜವಾಗಿ ನಡೆದಿರೋ ಕತೆ. ನಾನು ಆ ಫ್ಲೈಯರ್ಸ್ನೇ ಹಾಕ್ಬಿಟ್ಟು ಕಳಿಸ್ದೆ, ಇದೆಲ್ಲ ಓದ್ಕೊಳ್ಳಿ ಅವನು ಅಂತ. ಅವನು ಓದ್ಕೊಂಡಾದ್ಮೇಲೆ ಬರ್ತೀನಿ ಬರಲ್ಲ ಅಂತ ಬರಲಿಲ್ಲ, ಇಮಿಡಿಯೇಟಾಗಿ ಬರ್ತಿದ್ದೇನು ಗೊತ್ತಾ, ನನ್ನ ಫ್ರೆಂಡ್ ಒಬ್ಬ ಇಂಡಿಯಾದಿಂದ ಬರ್ತಾ ಇದ್ದಾನೆ, ನಾನು ಅವನ ಜೊತೆ ಸೇರಿ ಮನೆ ಮಾಡಬೇಕು ಅಂತ ಇದ್ದೀವಿ, ಯಾವ್ದಾರ ಒಂದು ಚೀಪಾಗಿರೋ ಬೆಸ್ಟಾಗಿರೋ ಮನೆ ಹುಡುಕಿ ಕೊಡ್ತೀರಾ ಅಂತ ಬರೆದ್ರು. ಅದೇ ಟಿಕೆಕೆ ಅಂದರೆ ರಿಯಲ್ ಎಸ್ಟೇಟ್ ಅಂದ್ಕೊಂಡ್ರು ಅಥವಾ ಬ್ರೋಕರ್ ಅಂದ್ಕೊಂಡು ಗೊತ್ತಾಗಿಲ್ಲ. ಇನ್ನೂ ಆನ್ಸರ್ ಬಂದಿಲ್ಲ ನನಗೆ. ಈಗ 2ನೇ ಕಾರ್ಯಕ್ರಮಕ್ಕೆ ಹೋಗೋಣ. ಸರಿ, ಮುಂದಿನ ಕಾರ್ಯಕ್ರಮ ಲಿಟಲ್ ಚಾನ್ಸ್ ಕಡೆಯಿಂದ ಪುಟಾಣಿಗಳು ಬರ್ತಾ ಇದ್ದಾರೆ. ಆರ್ಯ ಶಿಂದೆ, ಅವನಿ ರವಿತೇಜ, ಆದ್ಯ ಅಂಚಿನಾಳ್, ರಿತಮ್ ಸುಚಿತ್, ಲಕ್ಷ್ ಚಂದ್, ತೇಜಸ್ ಚಂದ್. ಇದರ ಕೊರಿಯೋಗ್ರಫಿ ಬಂದು ಸ್ಮಿತಾ ಅಮೋಲ್ ಅವರು. ಸೊ ಈ ಮಕ್ಕಳು ಲಾಸ್ಟ್ ಟೈಮು ಮಾಡಿದ್ರಲ್ವಾ? ಎಸ್. ವಾವ್, ಲಾಸ್ಟ್ ಟೈಮು ನೀವೆಲ್ಲ ಎಂಜಾಯ್ ಮಾಡಿದ್ರಿ ಈ ಒಂದು ಡ್ಯಾನ್ಸು. ಈ ಸರಿನೂ ಅದೇ ಜೋಶಲ್ಲಿ ಬಂದಿದ್ದಾರೆ. ನೀವೆಲ್ಲರೂ ಸಹಕರಿಸಬೇಕು. ಓಕೆ, ಎಲ್ಲರಿಗೂ ಆಲ್ ದ ಬೆಸ್ಟ್, ಗುಡ್ ಲಕ್. ಯು ನೋ ದ ಸ್ಟೆಪ್. ನಾನು ಹೇಳ್ಕೊಟ್ಟಿದ್ದು ಮರಿಬೇಡಿ. ಓಕೆ.
ಗೋವಿಂದ ತಂದ ಪ್ರೇಮದ ಸಂದೇಶ. Congratulations, Janu. ಈ ರಾಜನ್ ನೀನೆ ಕುಯ್ನು ಮುದ್ದಾದ ಲೇಡಿ ದಾನು ಇಡೀ ಏರಿಯಾ ಬ್ಯೂಟಿ ನೀನು. ದೇವರೇ ಇವಳು ಚಂದಿರನ ಕೊನೆ ಮಗಳೇ. ದೇವರೇ ಇವಳು ಇಂದಿರನ ಊರಿನವಳೇ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಚಾಕ್ಲೇಟ್ ಕಣ್ಣೆಲ್ಲ ಹೊಡೆದು ಲಗೋರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ ಹೊಡೆದ್ರೆ ನಗಾರಿ. ಫೀಲಿಂಗ್ ತೂರಿ ಗೋಲ್ಡನ್ ಬಾರಿ ತಟ್ಟಿನ್ ಬಂಗಾರಿ. ಬ್ಯಾಂಗಲ್ ಬಂಗಾರಿ ಬ್ಯಾಂಗಲ್ ಬಂಗಾರಿ. Monica Bellucci, beautiful Bupati, kadale kannadiyate walking fish naniji. Monica Bellucci, kannale energy, kikide sikkapatte baby hot emoji. Really ಚಕ್ಕಂತ fly ಆಯ್ತು body, heart beat ಎಲ್ಲ rich ಆಗಿದೆ. Sunset ಕಡಲಲ್ಲಿ ಜಿಲೇಬಿ lady, salt ನನ್ನ ನೋಡಿ sweet ಆಗಿದೆ. ಹಲೋ ಹಲೋ. ಇನ್ನೊಂದು ಸ್ವಲ್ಪದಲ್ಲಿ ಹಾಲಿವುಡ್ ಬಾಲಿವುಡ್ ಮರ್ಜ್ ಆಗೋದ್ರೊಳಗೆ ಏನೂ ಸಂದೇಹ ಇಲ್ಲ. ಪ್ರೀತಮ್ ಎಲ್ಲ ಹೇಗಿತ್ತು? ಹೇಗೆ ಮಾಡಿದ್ರಿ ಇವತ್ತು? ಚೆನ್ನಾಗಿ ಮಾಡಿದ್ರಾ? ಕೇಳೋಣಕ್ಕ ಅವ್ರನ್ನ ಕೇಳೋಣ ಹೇಗೆ ಮಾಡಿದ್ರು ಅಂತ. ಚಪ್ಪಾಳೆ ಯಾರು ಹೊಡಿತಿಲ್ಲ. ಹೇಗಿತ್ತು ಇವ್ರದೆಲ್ಲ ಅದು ನೆಕ್ಸ್ಟ್ ಟೈಮು ಇದೇ ಥರ ಮಾಡಬೇಕು. ಓಕೆ ಸರಿ, Good job. ಮತ್ತೊಮ್ಮೆ ಚಪ್ಪಾಳೆ ಹೊಡೀರಿ ಇವರಿಗೆ. ನಿಜವಾಗ್ಲೂ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂದರೆ, ಸ್ಕೂಲಿಂದ ಬಂದು ಎವ್ರಿ ವೀಕೆಂಡು ಪ್ರಾಕ್ಟೀಸ್ಗೆ ಹೋಗಿ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಬಿಗ್ ರೌಂಡ್ ಆಫ್ ಅಪ್ಲಾಸ್. ನೀನು ಇಲ್ಲೇ ಇದೆಯಾ ಸಣ್ಣಗಿದ್ದಾಗ? ನಾವು ನೋಡಿದ್ವಿ, ಸಣ್ಣವಳಿಂದ ಮಾಡ್ತಾ ಇದ್ದೆ. ಗುಡ್ ಜಾಬ್. ಸೊ ಈ ದಿನದ ಪ್ರಾಯೋಜಕರು ಟ್ರಯಾಡ್ ಕನ್ನಡ ಕೂಟ. ಎಲ್ಲರಿಗೂ ವಿನ್ನರ್ ಆದವರಿಗೆ ಸರ್ಟಿಫಿಕೇಟ್ ದೊರೆಯಲಿದೆ. ವೆರಿ ಗುಡ್. ಈ ಮದುವೆ ಆದ ವಸ್ತ್ರಲ್ಲಿ ಗೊತ್ತು, ನಿಮಗೂ ಗೊತ್ತು, ಅವಳನ್ನ ಬಿಟ್ರೆ ಇವನಿರಲ್ಲ, ಇವಳನ್ನ ಬಿಟ್ರೆ ಅವನಿರಲ್ಲ. ನಮಗೆಲ್ಲ ಗೊತ್ತಿರೋದೆ. ಸ್ವಲ್ಪ ವರ್ಷ ಆದಮೇಲೆ ಏನಂತಾರೆ ಮನೆ ಒಳಗೆ ಎಲ್ಲರ ಮನೇಲಿ ನಡೆಯೋದು, ಇಲ್ಲ ನಾನಿರಬೇಕು ಇಲ್ಲ ನೀನಿರಬೇಕು, ರೈಟ್? ಆಮೇಲೆ ಒಂದು ಸ್ವಲ್ಪ ದಿನ ಆದಮೇಲೆ ತಡೆಯಪ್ಪ ಒಳ್ಳೇದು ನಮ್ಮ ಮನೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅಮ್ಮನ್ನ ಕರ್ಕೊಂಬಂದು ಮನೇಲಿ ಇಟ್ಕೋತಾರೆ ಅಂದ್ಕೊಳ್ಳಿ. ಅಮ್ಮನ ಬೈಕ್ಗೋಸ್ಕರ ಹೆಂಡ್ತಿ ಒಂದು ಸ್ವಲ್ಪ ದಿನ ಹೆದರ್ಕೊಂಡು ಇರ್ತಾಳೆ. ಮತ್ತೆ ಸ್ವಲ್ಪ ದಿನಕ್ಕೆ ಸಾರಾಗತ್ತೆ, ರೀ ನಮ್ಮ ಮನೇಲಿ ಇಲ್ಲ ನಾನಿರಬೇಕು ಇಲ್ಲ ನಿಮ್ಮಮ್ಮ ಇರಬೇಕು ಅಂತ. ಅವನಿಗೆ ಅಷ್ಟೊಂದು ಕಾಲ ತಲೆ ಕೆಟ್ಟೋಗಿರುತ್ತೆ, ನಿಮ್ಮಿಬ್ಬರು ಬೇಡ ಕೆಲಸದವಳು ಒಬ್ಳಿದ್ರು ಸಾಕು ಅಂತ. ಗುಡ್ ಜಾಬ್. ನೆಕ್ಸ್ಟ್ ಒಂದು ಗ್ರೂಪ್ ಸಾಂಗು. ನೋಡು ನೋಡು ಮಾತು ಜಾಸ್ತಿ ಆಯಿತು.
ಈ ಹಾಡು ಎಲ್ಲರೂ ಕೇಳಿದ್ದೀರಾ ಅಲ್ವಾ ನಿಮ್ಮ ಚೈಲ್ಡ್ಹುಡ್ಡಲ್ಲಿ, ರೈಟ್? ಇದನ್ನು ಹಾಡೋಕ್ಕೆ ಬರ್ತಾ ಇದ್ದಾರೆ ಇಶಾನಿ ಹಿರೇಮಠ್, ಅನೀಶ್ ಹಿರೇಮಠ್ ಹಾಗೂ ಮಿಶಾ ಮಂಜುನಾಥ್. ಎಲ್ಲರೂ ಚಪ್ಪಾಳೆ ಅವನಿಗೆ ಬರಮಾಡ್ಕೊಳ್ಳೋಣ. ಚಪ್ಪಾಳೆಯೊಂದಿಗೆ ಬರಮಾಡ್ಕೊಳ್ಳೋಣ. ಗುಡ್ ಸಾಂಗ್ ಸೆಲೆಕ್ಷನ್ ಗರ್ಲ್ಸ್, ಗುಡ್ ಸಾಂಗ್.
ಮಕ್ಕಳಿಗೆ ಮತ್ತೊಮ್ಮೆ ಚಪ್ಪಾಳೆ ಬರಲೇಬೇಕು. ಕನ್ನಡ ಅಕ್ಷರನ ಅಲ್ಲಿ ಓದ್ಕೊಂಡು ಆಡ್ತಾ ಇದ್ದಾರೆ ಇವರು. ಓಕೆ, ಏನಾದರೂ ಹೊಸತನ ತರ್ತಾನೆ ಇರ್ತಾರೆ ಇವರು ಈ ಮಕ್ಕಳಿಗೆ ಯಾವಾಗಲೂ. ಒಳ್ಳೆ ಹಾರ್ಡ್ ಸೆಲೆಕ್ಷನ್, ಆಕ್ಚುಲಿ ಒಳ್ಳೆ ಹಾರ್ಡ್ ಸೆಲೆಕ್ಷನ್. ಪ್ರತಿ ಇವೆಂಟಲ್ಲೂ ಹೊಸದನ್ನ ತರ್ತಾರೆ. ಇದೆಲ್ಲ ನಾವೆಲ್ಲ ಮರ್ತೋಗಿದ್ವಿ ಈ ಹಾಡುಗಳನ್ನ. ಕರೆಕ್ಟ್. ಗುಡ್ ಚಾಯ್ಸ್. ನಾವು ಊರಲ್ಲೆಲ್ಲ ಗಣೇಶನ ಇಡಬೇಕಾದ್ರೆ ಫಸ್ಟು ಶುದ್ಧ ಅದನ್ನ ಹಾಕ್ಬಿಟ್ರೆ ಯಾರು ಓದ್ತಾನೋ ಬಿಡ್ತಾನೋ ತಲೆ ಕೆಡ್ಸ್ಕೊತಿರ್ಲಿಲ್ಲ. ಒಟ್ಟಲ್ಲಿ ಗಣೇಶನ ಹಬ್ಬದ ದಿವಸ ಊರಲ್ಲಿ ಈ ಥರ ಹಾಡುಗಳು ಬರ್ತಾ ಇರಬೇಕು, ಅಷ್ಟೇ ನಡೀತಾ ಇದ್ದಿದ್ದು. ಥ್ಯಾಂಕ್ ಯು. ನಿಮಗೆ ಮತ್ತೊಮ್ಮೆ ಚಪ್ಪಾಳೆ. ಏನೋ ಏನೋ ಇದರಲ್ಲಿ ಅಪ್ಪ, ನಾ ಇಲ್ಲಿ ಬಂದಿರೋದೇ ಹಳೆ ಜೋಕ್ನ ನೆನೆಸೋದಕ್ಕೆ, ಅಟ್ಲೀಸ್ಟ್ ನೆನೆಸ್ಕೊಂಡಾದ್ರೂ ಇವತ್ತಾದ್ರೂ ನಗಲಿ ಅಂತ ಅಷ್ಟೇ. ಭಿಕ್ಷುಕ ಮನೆ ಮುಂದೆ ಬಂದು ಅಮ್ಮ ತಾಯಿ ಭಿಕ್ಷೆ ಹಾಕಿ ಅಂತ ಕೇಳ್ತಿದ್ದಂತವನು. ಮನೇಲಿ ಇದು ಯಜಮಾನಿಗೆ ಬೇಜಾರಲ್ಲ, ಇವ್ರೇನು ಬೆಳಗ್ಗೆ ಇದ್ರೆ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಹೊರಗಡೆ ಬಂದು ಏಯ್ ಮನೇಲಿ ಹೆಂಡ್ತಿಲ್ಲ ಮುಂದೆ ಹೋಗುವಂತೆ. ಅವನು ಭಿಕ್ಷುಕ ಸಾರಿ ನಿಮ್ಮ ಹೆಂಡ್ತಿನ ಕೇಳಿಲ್ಲ ನಾನು, ಭಿಕ್ಷೆ ಹಾಕಿ ಅಂತ ಕೇಳ್ದ ಅವನು. ಸೊ ನಿಮಗೆ ಇನ್ನೊಂದು, ಫಸ್ಟ್ ಬೆಂಚು ಲಾಸ್ಟ್ ಬೆಂಚ್ ಸ್ಟೂಡೆಂಟು ಕೇಳಿದಿರಲ್ವ, ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗೂ ಏನು ಡಿಫ್ರೆನ್ಸು ಅಂತ. ನನ್ನ ಇದರೊಳಗೆ ಇಲ್ಲಿ ಯಾರು ಫಸ್ಟ್ ಬೆಂಚವ್ರು ಅಲ್ಲ ಲಾಸ್ಟ್ ಬೆಂಚವ್ರು ಯಾರೂ ಬಂದಿಲ್ಲ ಬಿಡಿ. ಯಾಕೆಂದರೆ ಲಾಸ್ಟ್ ಬೆಂಚವರೆಲ್ಲ ಇಂಡಿಯಾದಲ್ಲಿ MLA MP ಕಾರ್ಪೊರೇಟ್ರು ಅಲ್ಲ, ನಾವು ಲಾಸ್ಟ್ ಬೆಂಚ್. ಹೌದಾ? ಕಾರ್ಪೊರೇಟ್ರು ಅಥವಾ ಯಾವುದೋ ಸಂಘಕ್ಕೆ ಅಧ್ಯಕ್ಷರು ಪ್ರೆಸಿಡೆಂಟು ಅವರು ಇವರು ಆಗಿರ್ತಾರೆ. ಈ ಮುಂದ್ಗಡೆ ಇರೋ ಬೆಂಚಲ್ಲಿರೋ ಸ್ಟೂಡೆಂಟು ಯಾವತ್ತೂ ಮೇಸ್ಟ್ರನ್ನ ಮರೆಯಲ್ಲ. ಯಾಕೆಂದರೆ ಅದು ಹೇಳ್ಕೊಟ್ರು ಇದು ಹೇಳ್ಕೊಟ್ರು ನಮ್ಗೆ ಅದು ಹೇಳ್ಕೊಟ್ರು ಅಂತ ಅವ್ರು ಯಾವಾಗಲೂ ನೆನೆಸ್ಕೊತಾರೆ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ನ ಮೇಸ್ಟ್ರು ಮರೆಯಲ್ಲ. ಯಾಕೆಂದರೆ ಪ್ರತಿ ವರ್ಷ ಏನೇನು ಕಾಟ ಕೊಟ್ಟಿರ್ತಾರೆ ಅಂತ ಎಲ್ಲ ವರ್ಷದ ಮಕ್ಳಿಗೂ ಹೇಳ್ತಾನೆ ಇರ್ತಾರೆ. ಇದು ಲಾಸ್ಟ್ ಬೆಂಚು ಫಸ್ಟ್ ಬೆಂಚ್ಗಿರೋ ಸ್ಟೂಡೆಂಟ್ಸು, ನಾವೆಲ್ಲ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸು. ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಲೇಡೀಸ್ ಮೆಡ್ಲಿ ಸಾಂಗ್ಸ್, ಇದನ್ನು ಹಾಡೋಕ್ಕೆ ಬರ್ತಾ ಇದ್ದಾರೆ ಶ್ರುತಿ ರವಿತೇಜ, ಶಿಲ್ಪಾ ಶ್ರೀನಿವಾಸ್ ಈಗ ಸಾಂಗ ಮತ್ತು ಹೇಮಾ ಕೆಲೆಟ್. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮತ್ತೊಮ್ಮೆ ಇವರು ಬರ್ಮಾಡ್ಕೊಳ್ಳೋಣ. ಬನ್ನಿ ಬನ್ನಿ. ಹಲೋ 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 ಕೇಳಿಸುತ್ತೆ. ಸಾರಿ. ಸಾನಿದ ನಿದ ಮಗ ಮಗರಿ ಸನಿ ಸಾ ಗ ಮದ ನಿ ಸ ಸಾನಿದ ನಿದ ಮಗ ಮಗರಿ ಸನಿ ಸಾ ಗ ಮದ ನಿ ಸ ಸಾನಿದ ನಿದ ಮ ಸಾನಿದ ನಿದ ಮ ಸಾನಿದ ನಿದ ಮಗ ಮಗರಿ ಸನಿ ಸಾ ಗ ಮದ ನಿ ಸ ಗ ಮದ ನಿ ಸ ಜಯ ದೇವ ಶ್ರೀ ಗಣಪತಿ ರಾಯ. जय देव श्री गणपतिराय. जयकारक जयकारक भयहारक भयहारक जयकारक भयहारक ओंकारकाय. जय देव श्री गणपतिराय. गणनायक कविगायक जनत्रायक सिरिये गुणवर्धक कलवर्धक सुरस्पर्शक दुरिये. गणनायक कविगायक जनत्रायक सिरिये गुणवर्धक कलवर्धक सुरस्पर्शक दुरिये. अणु अणुवु तृणरेणुवु गुणगणವೆಂದರಿಯೇ. अणु अणुवु तृणವೇಣುವು ಗುಣವೆಂದರಿಯೇ. ಕ್ಷಣ
ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ವೀರ ಧೀರರಾಳಿದ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು ವರ ಸಾಧು ಸಂತರ ನೆಲೆ ನಿನ್ನದು ಮಹಾಶಿಲ್ಪಕಾರರ ಕಲೆ ನಿನ್ನದು ಸಂಗೀತ ಸಾಹಿತ್ಯ ಸೆಲೆ ನಿನ್ನದು ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಥ್ಯಾಂಕ್ ಯು ತುಂಬ ಚೆನ್ನಾಗಿ ಹಾಡಿದ್ರಿ. ನಮ್ಮ ಕನ್ನಡ ರಾಜ್ಯೋತ್ಸವ ಅಂದರೆ ನವೆಂಬರ್ 1 ಆ್ಯಕ್ಚುಲಿ ಪ್ರತಿ ದಿವಸನೂ ಕನ್ನಡ ರಾಜ್ಯೋತ್ಸವನೇ. ಈ ಹಾಡುಗಳು ಎದ್ದು ಮರೆಯೋಕ್ಕಾಗಲ್ಲ, ಎವರ್ಗ್ರೀನ್ ಸಾಂಗ್ಸು. ಕನ್ನಡನ ಬೆಳೆಸಿ ಮನೇಲಿ ಮಕ್ಕಳು ಬರೀದೇ ಇದ್ರೂ ಪರವಾಗಿಲ್ಲ, ಓದದೇ ಇದ್ರೂ ಪರವಾಗಿಲ್ಲ, ಮಾತಾಡೋಕ್ಕೆ ಬಂದರೆ ಸಾಕು. ತುಂಬ ಚೆನ್ನಾಗಿತ್ತು. ಇನ್ನೊಮ್ಮೆ ಮತ್ತೊಮ್ಮೆ ಜೋರಾಗಿ ಚಪ್ಪಳೆ ಬರಲಿ ಅವ್ರಿಗೆ. ಏನಪ್ಪ ಏನೋ ರೆಡಿ ಇಟ್ಕೊಂಡಿದ್ಯಾ ಮತ್ತೆ? ಮಕ್ಕಳು ರೆಡಿ ಇದ್ದಾರೆ, ಅವ್ರು ನಿಲ್ಸೋದು ಬೇಡ. ಓಕೆ ಓಕೆ. ಮುಂದಿನ ಕಾರ್ಯಕ್ರಮ ಕಿಡ್ಸ್ ಗ್ರೂಪ್ ಡ್ಯಾನ್ಸ್ ಬೈ ಲಿಟಲ್ ಪಾಯ್ಸ್. ಓ ಲಿಟಲ್ ಪಾಯ್ಸ್ ಯಾಕೋ ಇವರೆಲ್ಲ ನಿನ್ನೆ ಮೊನ್ನೆ ಪುಟಾಣಿಗಳು ನಮ್ಮ ಮುಂದೆ ಓಡಾಡ್ತಿದ್ದವರು. ಇವತ್ತು ನೋಡಿ ಯಾಕೋ ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡಲಾ? ತಿಹಾನ್, ದೇಶಿತಾ, ನಶ್ಯಾ, ನವಿತಾ, ಅರ್ಷಿತಾ. ಓಕೆ ಸೂಪರ್. ಓಕೆ ಈಗ Who is that? Oh, Navid, Ashrit, and ಯಾರಿದು? ಮಧು, ಜೀವಾಂಶ್. ಬಾರಲ್ಲಿ ಪ್ರೈಸ್ ಕೊಡ್ತೀನಿ ನಿನಗೆ. ಪ್ರೈಸ್ ಕೊಡೋ ನಿನಗೆ ಜಾಸ್ತಿ ಇದ್ದಾರೆ ಹೆಸರು. ಆಶ್ರಿತ್, ಎಸ್. ಡ್ಯಾನ್ಸ್ ಮಾಡ್ತೀನಿ ಬಾ, ನಾನು ಮಾಡ್ತೀನಿ. ನೀವು ಹೋಗಿ ಕರ್ಕೊಂಡು ಏಯ್ ಅವನಿಗೆ ಕ್ಯಾಂಡಿ ಕೊಡಿಸಿ ಅವನಿಗೆ. ಓಕೆ ಸೊ ಹೇಳಿ ಆ ಕಡೆಯಿಂದ ಕರ್ಕೊಂಡು ಹೋಗಿ. ಕಳಿಸಿ ಬೇಡವಂತ. ಓಕೆ ಓಕೆ ಸೊ ರೆಡಿ ಗೈಸ್? ಆರ್ ಯು ರೆಡಿ? ಇಲ್ಲಿ ದೀಕ್ಷಿತಾ ರೆಡಿ? ಆರ್ ಯು ರೆಡಿ? ಯಾ ಲೆಟ್ಸ್ ಗೋ. ಛೋಟ ಭೀಮು ನಿನ್ನ ಹಾಗೆ ಸೇಮ್ ಸೇಮು ಸೂಪರ್ ಮ್ಯಾನು ಬ್ಯಾಟ್ ಮ್ಯಾನು ನೀನೆ ನಮಗೆ ಮ್ಯಾಚ್ ಮ್ಯಾನು ಅಪ್ಪ ಜೇಮ್ಸು ಬಾಂಡು ಮಗ ಅಣ್ಣ ಬಾಂಡು ಜಾಸ್ತಿ ಮಾಡು ಸೌಂಡು ಬಂದ ಕಾಶ್ನೂರ್ ಗಂಡು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ವಿ ಆಲ್ ಲವ್ ಯು ಬಾಬಾ ಸ್ಟಾರ್
ಏನ್ರು ನಿಮ್ಮ ಎನರ್ಜಿ, ಏನು ನಿಮ್ಮ ಎನರ್ಜಿ. ಅಲ್ಲ ಇವರೆಲ್ಲ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಮುಂದೆ ಪಿಟ 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 ಅಂತ ಓಡಾಡ್ತಿದ್ದವ್ರು, ಇವತ್ತೆಲ್ಲ ಡ್ಯಾನ್ಸ್ ಸ್ಟೇಜ್ ಮೇಲೆ. ಒಬ್ಬ ಗುಡ್ ಜಾಬ್. ಮತ್ತೊಮ್ಮೆ ಚಪ್ಪಾಳೆ ಬರಲಿ ಅವರಿಗೆ. ತುಂಬ ಚೆನ್ನಾಗಿತ್ತು ಪ್ರೋಗ್ರಾಮ್, ತುಂಬ ಚೆನ್ನಾಗಿತ್ತು. ಅಲ್ಲೇನೋ ಗುಂಪ್ಕಾರಿಗೆ ನಡೀತಾ ಇದೆ, ಏನು ಓಕೆನಾ? ಎಲ್ಲ ಓಕೆ. ಈಗ ಮೊನ್ನೆ ಒಂದು ನಡೆದ ಘಟನೆ ಹೇಳ್ತೀನಿ ನಾನು ನಿಮಗೆ. ಶಿವರಾತ್ರಿ ಅಲ್ಲ, ಯಾವುದಾದ್ರು ನವರಾತ್ರಿ ಟೈಮಲ್ಲಿ. ಹಲೋ, ಎಲ್ಲರೂ ದಯವಿಟ್ಟು ಕೂತ್ಕೋಬೇಕಾಗಿ ವಿನಂತಿ. ಹಲೋ, ನೀವೇ ಬನ್ನಿ ಸ್ಟೇಜ್ ಮೇಲೆ, ನೀವೆಲ್ಲ ಬಂದ್ಬಿಡಿ, ಮಾತಾಡೋರಲ್ಲ. ಈಗ ಮೊನ್ನೆ ನವರಾತ್ರಿಲಿ ನಡೆದಂಥ ಘಟನೆ ನಾನು ನಿಮ್ಗೆ ಹೇಳ್ತೀನಿ. ಸೊ ನಮಗೇನಿತ್ತು ಅಂದರೆ ಶಿವರಾಜು ಇದ್ದಾರೆ ಅಲ್ಲಿ. ಶಿವರಾಜು ಬಜ್ಜಿ ಬಿಡೋ ಕೆಲಸ ಇತ್ತು. ಅವರು ಬಜ್ಜಿ ಬಿಡ್ತಾ ಇದ್ರು, ಸೇಲ್ ಮಾಡೋರು ನಿಂತಿದ್ರು. ಸೊ ಅವಾಗ ಮಧು ನಿಮ್ಮ ಸೌಂಡೇ ಬರ್ತಾ ಇದೆ ಇಲ್ಲಿ. ಅವರು ಬಜ್ಜಿ ಬಿಡ್ತಾಯಿದ್ರು, ಎಲ್ಲ ಆಯಿತು, ಸರಿ. ಸೇಲ್ ಮಾಡೋ ಟೈಮ್ ಬಂತು. ಅಲ್ಲಿ ಮುಂದೆ ಹೋದೆ ನಾನು ನೋಡೋಣ ಅಂತ. ಇದು ನಿಜವಾಗಿದ್ದು. ಅವ್ರು ಯಾರೋ ಹೇಳಿದ್ರು ಬಜ್ಜಿ ತಿಂತ, ಯಾಕೋ ಈ ಸಲ ರುಚಿನೇ ಇಲ್ಲ, ಯಾಕೋ ರುಚಿನೇ ಬರ್ತಿಲ್ಲ ಅಂತ ಕೇಳಿದ್ರು. ಯಾಕೋ ಉಪ್ಪು ಕಡಿಮೆ ಇದೆ, ಅದು ಇದು ಅಂತ ಏನೋ ಹೇಳ್ತಿದ್ರು. ಇದು ಯಾಕೆ ಇವರೊಬ್ಬರು ಹಿಂಗಂತಾರಲ್ಲ ಅಂತ ಇನ್ನೊಬ್ಬರನ್ನು ಕೇಳಿದೆ. ಸರ್ ಯಾಕೋ ಬೇಸಿಗೆಯಲ್ಲಿ ಮಾಡಿದಿರಲ್ಲ, ಅಷ್ಟೊಂದು ಟೇಸ್ಟ್ ಎಲ್ಲ ಯಾಕೋ ಬರ್ತಿಲ್ಲ ಈಗ ಅಂದರು. ಇದು ಯಾಕೋ ಏನೋ ಹೆಚ್ಚು ಕಡಿಮೆ ಆಗಿದೆ, ಅವ್ರಿಗೆ ಉಪ್ಪಾಗಕ್ಕೆ ಅಂತ ಹೇಳೋಕ್ಕೆ ಅಂತ ಹೋದೆ ಅಲ್ಲಿಗೆ. ಶಿವರಾಜು ಏನಾಯಿತು, ಇದೇನೋ ಬಜ್ಜಿ ಎಲ್ಲ ರುಚಿ ಇಲ್ಲ, ಅದು ಇದು ಅಂತ ಹೇಳ್ತಾ ಇದ್ದಾರೆ ಅಂತ. ಏನು ಮಾಡಲಿ ಸರ್, ಚಳಿ ಈಗ ನನಗೆ ಚಳಿ ಕಾಯಿಸ್ಕೊತಾ ಇದ್ದೀನಿ. ಆ ಬೇಸಿಗೆಯಲ್ಲಿ ಸಮ್ಮರು ಮೈ ಕೈಯೆಲ್ಲ ಬೆವರು ಬರ್ತಾಯಿತ್ತು, ಅದನ್ನು ಸೇರಿಸಿ ಹಾಕಿದ್ಕೆ ಒಳ್ಳೆ ರುಚಿ ಬಂದಿತ್ತು ಅಂತ. ಈಗ ಮುಂದಕ್ಕೆ ಹೋಗೋಣ. ಈಗ ಒಂದು ಸ್ಟ್ಯಾಂಡಪ್ ಕಾಮಿಡಿ. ಆ್ಯಕ್ಚುಲಿ ಅವರು ದಿನೇಶ್ ಶೇತ್ ಅಂತ ಬರ್ತಾ ಇದ್ದಾರೆ. ದಿನೇಶ್ ಶೇತ್ ಬನ್ನಿ. ಇವರು ನಾನು ಸೇರಿ ಒಂದು ಸ್ಟ್ಯಾಂಡಪ್ ಕಾಮಿಡಿ ಮಾಡಬೇಕು ಅಂತ ಇತ್ತು. ಅವ್ರ ಪ್ರೋಗ್ರಾಮ್ನ ನಾನು ಹಾಳು ಮಾಡಬಾರ್ದು ಅಂತ ಅವ್ರಿಗೆ ಸ್ಪೆಷಲಾಗಿ ಒಂದು ಸ್ಟೇಜ್ ಕೊಡೋಣ ಅಂತ ಒಂದು ಡಿಸೈಡ್ ಮಾಡಿ ಅವ್ರನ್ನ ಇಲ್ಲಿಗೆ ಬರ್ಮಾಡ್ಕೊಳ್ಳೋಣ. ಬೆಸ್ಟ್ ಆಫ್ ಲಕ್ ಸರ್. ತುಂಬ ಥ್ಯಾಂಕ್ಸ್. ನೋಡಿ, ನಟರಾಜ್ ದಂಪತಿಗಳು, ನಟರಾಜ್ ಪೆನ್ಸಿಲ್ ಹೆಂಗೆ ಶಾರ್ಪ್ ಆಗಿರುತ್ತೋ ಹಂಗೆ ನಡ್ಸ್ಕೊಡ್ತಿದ್ದಾರೆ. ಅವ್ರಿಗೊಂದು ಚಪ್ಪಾಳೆ ದಯವಿಟ್ಟು. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮಿ ಆನ್ ಸ್ಟೇಜ್. ಇವತ್ತು ಅಲ್ಪ ಸ್ವಲ್ಪ ಟ್ರೈ ಮಾಡ್ತೀನಿ. ನಿಮಗೆ ನಗು ಬಂದಿಲ್ಲ ಅಂದರೆ ನೀವೇ ಚಕ್ಕಲ್ಗೊಲ್ಲಿ ಕೊಟ್ಕೊಂಡು ನಕ್ಕೊಳ್ಳಿ, ಏನಾದರೂ ಮಾಡಿ, ಬಟ್ ನಗು ಬರಲಿ. ಅಭಿಮಾನಿ ದೇವ್ರುಗಳು ಏನು ಮಾಡ್ತಾ ಇದ್ದೀರಾ? ನನಗೆ ಸ್ವರ್ಗದಿಂದ ಇಲ್ಲಿ ಕರ್ಕೊಂಡು ಬಂದು ತುಂಬ ಖುಷಿ ಆಗ್ತಾ ಇದೆ. ನನಗೆ ನಿಮಗೆಲ್ಲ ನೋಡಿ ಸಖತ್ತು ಖುಷಿ ಆಗ್ತಾ ಇದೆ. ಅದು ಡಾಕ್ಟರ್ ರಾಜ್ಕುಮಾರ್. ಆಮೇಲೆ ಐ ವಾಂಟ್ ಟು ಟೇಕ್ ಬ್ಯಾಕ್ ಎವ್ರಿಬಡಿ ಟು ದ ಮೆಮರಿ ಲೈನ್. ಇಂಡಿಯಾದಲ್ಲಿ ಬೆಳಿಗ್ಗೆ ಆಕಾಶವಾಣಿ ವಾಣಿಜ್ಯ ವಿಭಾಗ ಅಂತೆಲ್ಲ ಬರ್ತಿರುತ್ತೆ, ಪಕ್ಕದಲ್ಲಿ ಮಗು ಹೇಳ್ತಿರುತ್ತೆ ಅಂತಿರುತ್ತೆ, ಹಸು ಅಂತ ಕುಗ್ತಾ ಇರುತ್ತೆ, ಗಾಳಿ ಬೀಸ್ತಾ ಇರುತ್ತೆ. ಎಲ್ಲ ಗಾಳಿ ಬಿಡ್ತಾ ಇರುತ್ತೆ. ಆಮೇಲೆ ಹಾಗೆ ಎಲ್ಲ ದೋಸೆ ಆಗ್ತಿರುತ್ತೆ. ಆಮೇಲೆ ಗಾಡಿಗಳು ಸ್ಟಾರ್ಟ್ ಮಾಡ್ಕೊಂಡು ಕೂತಿರ್ತಾರೆ ಜನ. ಎಲ್ಲ ಶಬ್ದಗಳು ಎಲ್ಲ ಹೇಗೆ ಬರ್ತಿರುತ್ತೆ ಅಂತ. ಯಮಹ ಎಷ್ಟು ಜನರ ಹತ್ರ ಇತ್ತು ಇಂಡಿಯಾದಲ್ಲಿ? ಯಮಹಾಗೆ ದೋಸೆಗೆ ಸಂಬಂಧ ಏನಿದೆ ಗೊತ್ತಾ ನಿಮಗೆ? ಯಮಹ ಬೈಕು ಹುಡುಗರು ತೊಗೊಂಡೋಗಿ ಮಹಾರಾಣಿ ಕಾಲೇಜು, ಅಮ್ಮಣ್ಣಿ ಕಾಲೇಜು ಎಲ್ಲ ಹೆಂಗಸರು ಹುಡುಗಿರ ಕಾಲೇಜ್ ಹತ್ರ ಹೋಗಿ ದೋಸೆ ಹಾಕ್ತಾ ಇರ್ತಿದ್ರು ಬೈಕಲ್ಲಿ. ಅದಕ್ಕೆ ದೋಸೆಗೆ ಯಮಹಾಗೆ ಸಂಬಂಧ. ಸೊ ಎಲ್ಲರೂ ಅನ್ಕೋತಾರೆ ಗಂಡಸರು ಹೆಂಗೆ ದೋಸೆ ಚೆನ್ನಾಗಿ ಹಾಕ್ತಾರೆ ಅಂತ. ಸೊ ದೋಸೆ ಹಾಕ್ಕೊಂಡು ಯಮಹ ಹೆಂಗೆ ಮಾಡುತ್ತೆ ಶಬ್ದ ಅಂತ. ಫುಲ್ ವೀಲಿಂಗ್ ಎಲ್ಲ ಮಾಡ್ಕೊಂಡು ಎಲ್ಲ ಫುಲ್ ದೋಸೆ ಹಾಕ್ತಾರೆ. ಮತ್ತು ಮಕ್ಕಳಿಗೋಸ್ಕರ ಡೊನಾಲ್ಡ್ ಡಕ್ಕು. ಆಮೇಲೆ ಡೊನಾಲ್ಡ್ ಮಾತಾಡಿದ ಮೇಲೆ ನಮ್ಮ ಡೊನಾಲ್ಡ್ ಸಾಹೇಬ್ರದ್ದು ಮಾತಾಡಲಿಲ್ಲ ಅಂದರೆ, It's America. I really like you guys, but I really like your dosa. I want to rename your Mysore dosa to Mooresville dosa. And I love you guys all. And you guys are from Canada or Canada. I don't get it, but I love you all.
ಸೊ ದಟ್ಸ್ ಡೊನಾಲ್ಡ್ ಡಕ್. ಆಮೇಲೆ ಹಲ್ಕ್ ಮಾತಾಡ್ತಾರಲ್ವ, ಹಲ್ಕ್. I want to be the warrior of this world, and I want to take over, and I want to fight the battle of the universe. So that is like Hulk. Okay. Well, Ravichandran, no? Usually ರವಿಚಂದ್ರನ್ಗೆ ಮುಂಚೆ ವಾಯ್ಸ್ ಓವರ್ ಮಾಡ್ತಾಯಿದ್ರು ಮದನ್ ಮಲ್ಲು ಅವರು ಇವರೆಲ್ಲ. ಏನೇ ಅಂಜದ ಗಂಡು ಕಣೆ ನಾನು. ನನ್ನನ್ನು ಕಂಡಾಗ ನಿನಗೆ ಪ್ರೀತಿ ಬರುತ್ತೆ, ನಿನ್ನ ಕಂಡಾಗ ನನಗೇನು ಪ್ರೀತಿ ಬಂದುಬಿಡುತ್ತಾ? ನೋಡಾಗೆಲ್ಲ ಪೀಸ್ ಮಾಡಕ್ಕೆ ಬಿಡ್ತೀನಿ ನಿನಗೆ. ಏ So it's a little bit of ರವಿಚಂದ್ರನ್ ರಾಕರ್. ನೀವೆಲ್ಲ ನನಗೆ ಆಟ ಆಡಿಸ್ಬೋದು. ನಾನು ಒಬ್ಬೊಬ್ಬನ್ನು ಓಡ್ದು ಚೇಳಲ್ಲಿ ಹಾಕಿ ನಿಮಗೆಲ್ಲ ಏರೋಪ್ಲೇನ್ ಹಚ್ತೀನಿ. ನನ್ನ ಹತ್ರ ಆಟ ಆಡಕ್ಕೆ ಬರಬೇಡಿ, ನನ್ನ ಹತ್ರ ಆಟ ಆಡಕ್ಕೆ ಬರಬೇಡಿ. So that is a little bit of ಪ್ರಭಾಕರ್. ಆಮೇಲೆ ನಮ್ಮ ಓಂ ಪ್ರಕಾಶ್ ಅಂತ ಇದ್ದಾರೆ ಹಿಂದಿಯಲ್ಲಿ. ಅರೇ ಕಲ್ಮುಹಿ ಕಹ ಗಯಿ ಥಿ वो कर करने, अरे आ जाओ भगवान, इनको चाय पानी का इंतजार है, इनको करो अरे भाई. So that is a little bit of ಓಂ ಪ್ರಕಾಶ್. ಆಮೇಲೆ ನಮ್ಮ ಕಮಲ್ ಹಸನ್. ಇಪ್ಪದಕ್ಕೆ ನಾ ಸೊಡ್ಡ ಇಕ್ಕಡಿ ತಮಿಳ್ನಾಡಲ್ಲ ಗೊತ್ತಿಲ್ಲ ಸುಮ್ಮನೆ ಇಟ್ಸ್ ಜಸ್ಟ್ ಇಂಪ್ರೂವ್. ಸೊ ಹಾಗೆ ನಮ್ಮ ಹುಚ್ಚಾ ವೆಂಕಟ್ ಏನಾದರೂ ಅಮೇರಿಕಾಗೆ ಬಂದು ಹೆಂಡರ್ಸನ್ ವಿಲ್ ಅಂತ ಒಂದು ಊರಿದೆ, ಗೊತ್ತಿರ್ಬೋದು ನಿಮಗೆ. ಅದ್ರ ಹತ್ರ ಡ್ರೈವ್ ಮಾಡಿದ್ರೆ ಹೇಗಿರ್ಬೋದು? ಏನಣ್ಣ ಇವರೆಲ್ಲ ಹೆಂಡ್ರಿ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದುಬಿಟ್ಟವ್ರಣ್ಣ. ಹೆಂಡ್ರಿ ಮಕ್ಕಳೆಲ್ಲ ಆಡ್ಬಿಡೋದ. ನಮ್ಮ ಹೆಂಡ್ರಿ ಮಕ್ಕಳು ಎಂತ ಹೆಸ್ರು ಇಟ್ಬಿಟ್ಟವ್ರೆ. ಸ್ವಲ್ಪ ತಲೆ ಇರ್ಬೇಕಲ್ಲಣ್ಣ. ಏಕನಾಟ ನೋಡಿರೋ ಹೆಂಡ್ರಿ ಮಕ್ಕಳ ಅಂತ ಹೆಸ್ರು ಇಟ್ಬಿಟ್ಟವ್ರೆ. So that's all from me. Thank you very much for having me. ಅಣ್ಣವ್ರನ್ನೇ ಆ ಸ್ಟೇಜ್ ಮೇಲೆ ತಂದ್ಬಿಟ್ರಲ್ಲಪ್ಪ ಇವರು. ಮತ್ತೊಮ್ಮೆ ಚಪ್ಪಾಳೆ ಬರಲಿ. ಚೆನ್ನಾಗಿ ಮಾಡಿದ್ರಿ. ತುಂಬಾ ಚೆನ್ನಾಗಿತ್ತು. ದಿನೇಶ್ ಅವರೇ ತುಂಬ ಚೆನ್ನಾಗಿತ್ತು. ಇದೇ ಮೂಡಲ್ಲಿ ನನಗೂ ಒಂದು ಡೈಲಾಗ್ ಮಾಡಬೇಕು ಅಂತ ತುಂಬ ಇಷ್ಟ ಇದೆ. ನಿಮ್ಮೆಲ್ಲರ ಒಪ್ಪಿಗೆ ಇದ್ದರೆ ಬೇಡ. ಓಕೆ. ಇದು ನಿನಗೆ ಗೊತ್ತಲ್ಲ, ನಾವು ಒಂದ್ಸಲ ಕೋವಿಡ್ ಟೈಮಲ್ಲಿ ಮಾಡಿದ್ದು. ಓ ಅದು ಮರೆಯೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಓಕೆ, ಅದನ್ನು ಹಾಡ್ತಾ ಇದ್ದೀರಾ ಈಗ? ಅದನ್ನು ನೀವು ಒಂದು ಸ್ವಲ್ಪ ಹಾಗೆ ಹೇಳಿದ್ರೆ ಈ ಕಡೆ ಸ್ಟಾರ್ಟ್ ಮಾಡ್ತೀವಿ. ನಟರಾಜು, ಏನು ನಿನ್ನ ಅಪೇಕ್ಷೆ? ದೇವ, ನನ್ನ ಅಪೇಕ್ಷೆ ಹಗಲಲ್ಲಿ ಆಗಲಿ, ಇರುಳಲ್ಲಿ ಆಗಲಿ, ಭೂಮಿಯಲ್ಲಾಗಲಿ, ಆಕಾಶದಲ್ಲಾಗಲಿ, ಮನೆಯ ಒಳಗಾಗಲಿ, ಹೊರಗಾಗಲಿ, ಪಶು ಪಕ್ಷಿ ಮೃಗಾದಿಗಳಿಂದಾಗಲಿ, ಕ್ರಿಮಿಕೀಟ ಸರ್ಪಗಳಿಂದಾಗಲಿ, ಅಸ್ತ್ರಗಳಿಂದಾಗಲಿ, ಶಸ್ತ್ರಗಳಿಂದಾಗಲಿ, ಸುರನರ ಯಕ್ಷ ರಾಕ್ಷಸ ಗಂಧರ್ವ ಕಿಂದರ ಕಿಂಪುರುಷರಾದಿಯಾಗಿ ನೀ ಸೃಷ್ಟಿಸತಕ್ಕಂಥ ಯಾವುದೇ ಜೀವಿಯಿಂದಾಗಲಿ ನನಗೆ ಮರಣ ಬರದಂತೆ ಅನುಗ್ರಹಿಸಬೇಕು ದೇವ. ತಥಾಸ್ತು. ಇನ್ನು ನನಗೆ ಸರಿಸಮನಾರು. ನನ್ನ ಪರಾಕ್ರಮಕ್ಕೆ ಸರಿಸಾಟಿಯಾಗಿ ನಿಲ್ಲಬಲ್ಲ ಧೀರನು ಶೂರನು ಈ ತ್ರಿಭುವನದಲ್ಲ ಅವನಾವನಿರುವನು. ಏ ಹರಿ, ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್, ಎಲ್ಲಿ ಹೋದರೇನು ನಿನ್ನ ಉಳಿಸೆನು, ಸಿಗಿವೆಂ ಕ್ಷಣದಲ್ಲಿ ನಿನ್ನ ನಾಮ್. ಧನ್ಯವಾದಗಳು. ಅಲ್ಲ, ಮನೆಯಲ್ಲಿ ನೋಡಿ ಸಾಕಾಗಿತ್ತು. ಸ್ಟೇಜಲ್ಲಿ ಇವಾಗ ಎಲ್ರಿಗೂ ದಯವಿಟ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಚೆನ್ನಾಗಿ ಮಾಡಿದ್ರಿ. ಈಗ ಎಲ್ಲ ಆಯಿತು, ಡ್ಯಾನ್ಸ್ ಆಯಿತು, ನಿಮ್ಮ ನಾಟಕನೂ ಆಯಿತು. ಈಗ ಮುಂದೆ ಒಂದು ಯುಗಳ ಗೀತೆ ಕೇಳೋಣ. ಓಕೆ. ನಮ್ಮ ಟ್ರಯಾ ಕೋಗಿಲೆಗಳಾದ ಜಯಂತ್ ಹಾಗೂ ಪವಿತ್ರ ರಾವನಿಂದ ಒಂದು ಚಲನಚಿತ್ರ ಗೀತೆ. ಈಗ ನಮ್ಮ ಹಳೆ ಕಾಲಕ್ಕೆ ಹೋಗಿ ಬರೋಣ.
ಲವ್. ನನನ್ನ 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 ಲಲಲ ಲಲಲ La 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 la. ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೆಗೆ ಹೊಸ ಭಾಷೆಯಿದು ರಸಕಾವ್ಯವಿದು ಇದ ಹಾಡಲು ಕವಿ ಬೇಕೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೆಗೆ ನಿಂಗಾಗಿ ಹೇಳುವೆ ಕತೆ ನೂರನು ನಾನಿಂದು ನಗಿಸುವೆ ಈ ನಿನ್ನನು ತಿರುಳಲ್ಲು ಕಾಡುವೆ ಕಿರುನಗೆಯನು ಕಣ್ಣಲ್ಲಿ ಹುಚ್ಚೆದ್ದ ಹೋಗನಸನು ಜೊತೆಯಾಗಿ ನಡೆವೆ ನಾ ಮಳೆಯಲು ಬಿಡದಂತೆ ಹಿಡಿವೆ ಈ ಕೈಯನು ಗೆಳೆಯ ಜೊತೆಗೆ ಹಾರಿ ಬರುವೆ ಬಾನ ಎಲ್ಲೇ ದಾಟಿ ನಲಿವೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಹಿರೆ ಮಾತೆಗೆ ಈ ರಾತ್ರಿ ಹಾಡು ಪಿಸು ಮಾತಲಿ ನಾ ಕಂಡೆ ಇನಿದಾದ ಸವಿರಾಗವ ನೀನಲ್ಲಿ ನಾನಿಲ್ಲಿ ಏಕಾಂತದೆ ನಾ ಕಂಡೆ ನಮ್ಮದೇ ಹೊಸ ಲೋಕವ ಈ ಸ್ನೇಹ ತಂದಿದೆ ಎದೆಯಲ್ಲಿ ಎಂದೆಂದು ಅಳಿಸದ ರಂಗೋಲಿ ಆಸೆ ಹೂವ ಹಾಸಿ ಕಾದೆ ನಡೆನೀ ಕನಸ ಹೊಸಕಿ ಬಿಡದೆ ನಗುವ ನಯನ ಮಧುರ ಮೌನ ಮಿಡಿವ ಹೃದಯ ಇರೆ ಮಾತೆಗೆ ಆಶೆಯಿದು ರಸಭಾವ್ಯವಿದು ಇದ ಹಾಡಲು ಕವಿ ಬೇಕೆ ಲಲಲ 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 ಥ್ಯಾಂಕ್ ಯು. ವಾವ್, ಸೂಪರ್. ತುಂಬ ಚೆನ್ನಾಗಿತ್ತು ಇಬ್ಬರದು. ಹೌದಾ? ನಮ್ಮನ್ನು ಮತ್ತೆ ನಮ್ಮ ದಿಸ್ ಇಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಟು. ಚೆನ್ನಾಗಿತ್ತು. ಸೊ ನೀವೆಲ್ಲ ಎಂಜಾಯ್ ಮಾಡಿದ್ರಾ? ತುಂಬ ಚೆನ್ನಾಗಿತ್ತು. ಒನ್ ಮೋರ್ ಟೈಮ್. ಯಾ, ಥ್ಯಾಂಕ್ ಯು. ಸೊ ನಮ್ಮ ನಿಮಗೆಲ್ಲ ಗೊತ್ತು. ನೀವು ಜೋಕ್ ಹೇಳಿ. ಓಕೆ ಓಕೆ, ಗೋ ಹೆಡ್ ಗೋ ಹೆಡ್. ಈಗ ಏನೋ ಒಂದೆರಡು ಟೈಮ್ ಬರೆದಿದ್ದೆ. ಈಗ ಬರೆದ್ರಾ? ಈಗಲ್ಲ,
ಎಲ್ಲ ರೆಡಿಯಾಗಿ ಬಂದಿದ್ದೀರಾ ಗೊತ್ತಾಯ್ತು. ಇದು ಎಲ್ಲ ಹೆಂಡತಿ ಕೆಲಸದೊಳ ಬಗ್ಗೆನೇ ಜಾಸ್ತಿ ನಾ ಬರೆಯೋದು, ಗೊತ್ತು ನಿಮಗೆ. ನನಗೂ ಗೊತ್ತು ಬಿಡಿ. ಖುಷಿಯಲ್ಲಿದ್ದಾಗ ಹೆಂಡತಿ, ನಾ ಕನಸು ಕಂಡ ರತಿ, ಆಸೆಗೆ ಇರಲ್ಲ ಅವತ್ತು ಇತಿಮಿತಿ, ಕಂಡಿದ್ದೆಲ್ಲ ಸ್ವರ್ಗ ಆವತ್ತಿನ ಸ್ಥಿತಿ, ಬಂಗಾರಕ್ಕಿಂತ ಹೆಚ್ಚು ನನ್ನ ಒಡತಿ, ಆದರೆ ಕೋಪ ಮುನಿಸು ಬಂದಾಗ ಬೇಕಾ ಇಂಥ ಹೆಂಡತಿ, ಸ್ನೇಹಿತರ ಬಾರ್ ನೆನಪಾಗೈತಿ, ಕುಡಿದ ಮೇಲೆ ಎಂಡ ಹಾತಿ ಮೆದುಳು ಕೆಲಸ ಮಾಡಕ್ಕತ್ತೈತಿ, ವ್ಯತ್ಯಾಸ ಹುಡ್ಕಕ್ಕೈತಿ, ನೀವೇ ಹೇಳಿ ಯಾವುದರಲ್ಲಿ ಜಾಸ್ತಿ ಪ್ರೀತಿ. ಸೂಪರ್, ತುಂಬ ಚೆನ್ನಾಗಿ ಒಂಥರ ಅಣಕ ಆದಂಗೆ ಅನಿಸ್ತು ನನಗೆ. ಓಕೆ ಪರವಾಗಿಲ್ಲ. ಒಂದು ಅಮ್ಮ ಮಗ ಹೋಗ್ತಿದ್ರಂತೆ ದಾರಿಲಿ. ಅಮ್ಮ ನನಗೆ ಪಟಾಕಿ ಕೊಡಿಸು, ಈ ಅಂಗಡಿಯಿಂದ ಪಟಾಕಿ ಕೊಡಿಸು ಅಂತ ಹೇಳ್ತಿದ್ದಂತವನು. ಲೇ, ಇದು ಪಟಾಕಿ ಅಂಗಡಿ ಅಲ್ಲ, ಇದು ಲೇಡೀಸ್ ಹಾಸ್ಟೆಲ್ಲು, ಇದು ಪಟಾಕಿ ಅಂಗಡಿ ಅಲ್ಲ ಅಂತ ಹೇಳೋದು. ಮತ್ತೀಗ ಅಪ್ಪ ನೆನ್ನೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕಾದ್ರೆ ಇಲ್ಲಿ ಪಟಾಕಿ ಜಾಸ್ತಿ ಇವೆ ಅಂತ ಹೇಳ್ತಾ ಇದ್ರು. ನೆಕ್ಸ್ಟು ಮತ್ತೊಂದು ಸಾರಿ ಕಿಡ್ಸ್ ಗ್ರೂಪ್ ಡ್ಯಾನ್ಸ್. ಇದನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಮೋಕ್ಷ್, ಅಶ್ಮಿತಾ, ಪುನರ್ವಿ, ಸಮನ್ವಿತ್, ವಿನಯ್, ಶ್ಲೋಕ್ ಆ್ಯಂಡ್ ಕರಣ್, ದುಷ್ಯಂತ್, ಆಚಾರ್. ಪ್ಲೀಸ್ ವೆಲ್ಕಮ್ ಮಾಡೋಣ. ಏನು ಮಾಡ್ತಾ ಇದ್ದೀರಪ್ಪ ನೀವು? ಡ್ಯಾನ್ಸಾ? ಬನ್ನಿ ಗೋ ಅಹೆಡ್. ಗಣೇಶ 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 ಗಣ 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 ಗಣೇಶ. ಬೆಳಗೆದ್ದು ಕಾಫಿ ಕೂಡಿ ಏನಾದ್ರೂ ಹಲ್ಲುಜ್ಬೇಡಿ, ಮಲ್ಕೊಂಡೆ ಸ್ನಾನ ಮಾಡಿ ನನ್ನ ಹೆಸರೇ ರೋಮಿಯೋ, ನನ್ನ ಹುಡುಗಿ ಪೂನಂಬೇಡಿ, ಯಾವಾರಿ ಕಣ್ಣು ಹೊಡಿಬೇಡಿ, ಸಿಕ್ಕಲ್ಲ ನಿಮ್ಮ ಬಾಡಿ, ನನ್ನ ಹೆಸರೇ ರೋಮಿಯೋ. ನೀ ಗರ್ದಿ ಹೆಂಗೆ ಸೆರಗಾಕೊಂಡು ಲಾರಿಯೊಳಗೆ ಕುಂತ್ಕೊಂಡಿದ್ರೆ, ನೀ ಗರ್ದಿ ಹೆಂಗೆ ಸೆರಗಾಕೊಂಡು ಲಾರಿಯೊಳಗೆ ಕುಂತ್ಕೊಂಡಿದ್ರೆ ಯಾರು ನಿನ್ನ ಮೂಸ್ತಾರೆ ನಿಂಗವು. ಪಕಡಿ ಜಿಮ್ಮ ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಯಾರೆಲ್ಲ, ಕನ್ನಡ ಭಾಷೆ ನನ್ ಜೀವ, ಕಾವೇರಿ ತಾಯಿ ನಮ್ಮವ್ವ, ಈ ಮಣ್ಣಂದ್ರೆ ಚಿನ್ನ, ಇಲ್ಲಿ ಹೊದ್ದೋನು ರನ್ನ, ನಡೆ ಚಂದ ನುಡಿ ಚಂದ, ಜನ ಚಂದ 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 ಗೆಳೆಯ. Towards the sky, feeling so high. ಯಾಕಮ್ಮ ನಗ್ತೀಯ ಹಿಂಗ್ಯಾಕೆ ಕೊಲ್ತೀಯ, ನಿನ್ನಾಗೂ ನೋಡ್ಬಿಟ್ಟು ಬಲ್ಪ ಆಗೋಯ್ತು, ಸ್ಟ್ರಾಂಗ್ ನನ್ ಬಾಡಿ ವೀಕ್ ಆಯ್ತು ನಿನ್ನೋಡಿ, ಆಗ್ಬಿಟ್ರೆ ನಾವ್ ಜೋಡಿ ಕೋಲವೆರಿಡಿ, ಕೇಳೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ನೀನೇ ನನ್ನ ಸೂಪರ್ ಸ್ಟಾರ್, ನಾನೇ ನಿನ್ನ ರಾಜಕುಮಾರೇ. ನೋ ಪ್ರಾಬ್ಲಮ್, ನಿನ್ನ ಹೈಟ್ ಸ್ವಲ್ಪ ಜಾಸ್ತಿನೇ, ನೋ ಪ್ರಾಬ್ಲಮ್, ನಿನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ನಾನಿದ್ರು, ನೋ ಪ್ರಾಬ್ಲಮ್, ನಿನ್ನ ಹಾರ್ಟಲ್ಲಿ ಜಾಗ ಕೊಟ್ಟೆ, ಲೈಫ್ ಲಾಂಗು ಅಲ್ಲೇ ನಾನು ಚಾಂಡ ಊತೀನೆ. ಸಕ್ಕು ಸಕ್ಕು
ನಮ್ಮ ಸ್ಟೋರಿಯಾಗೆ ನಾವೇ ಹೀರೋ ನೀನೇ ಹೀರೋಯಿನು ನಿನ್ನ ಗಲ್ಲ ಸುಹಾನಲ್ಲ ಅದ ಎಲ್ಲ ಮುದ್ದೆ ಬೆಲ್ಲ ಸೊಟ್ಟ ನೋಡು ರಾಗಿ ಮಿಲ್ಲ ಅತಿಂದಿತ್ತ ಆಗ್ತೈತಲ್ಲ Everybody rock to the beat. 4, 3, 2, 1. Everybody rock to the beat. Everybody rock to the beat. Gold, pure gold. ಅದೇ ನಿಂಗೆ clean gold. Child, ಬೇಕಾ child. ನನ್ನ life ನಿಂಗೆ sold. ಮುಂಗಾರು ಹುಡುಗ ಹುಟ್ಟಾಡ್ತಾನೆ ಒಬ್ಬೇ ಇದ್ದ ಕಚ್ಬಿಡ್ತಾನೆ ಬಳಕ ಬಳಕ ಪುಳಕ ನಿನ್ನ ಕೈಯ ಚಳಕ ಎವ್ರಿಬಾಡಿ ರಾಕ್ ಟು ದ ಬೀಟ್ ಎವ್ರಿಬಾಡಿ ರಾಕ್ ಟು ದ ಬೀಟ್ ಅಬ್ಬಾ 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 ಏನು ಮಾಡಿದ್ರು ಇದು ಕೊರಿಯೋಗ್ರಫಿ ಮಾಡಿದ್ಯಾರು ವಾ ಮತ್ತೆ ಒಂದು ಮೂವಿ ಡೈರೆಕ್ಟೇ ಮಾಡ್ಬೋದ್ರಿ ನೀವು ಏನು ಮಾಡಿದ್ರು ನೀವು ಇರೋ ಆಕ್ಟರ್ನೆಲ್ಲ ಸ್ಟೇಜ್ ಮೇಲೆ ತಂದ್ಬಿಟ್ರಲ್ಲ ನೀವು ರೂಪಶೇಖರ್ ನೀವಾ ಓ ವೆರಿ ನೈಸ್ ಓ ತುಂಬ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸಾಂಗ್ ಸೆಲೆಕ್ಷನ್ಸ್ ಎಲ್ಲ ವೆರಿ ನೈಸ್ ಮತ್ತೊಮ್ಮೆ ಅವರು ಚಪ್ಪಾಳೆ ಬರಲಿ ಯಾಕೋ ಬರ್ತಾ ಬರ್ತಾ ಯಾಕೋ ಕಡಿಮೆ ಆಗ್ತಾ ಇದೆ ಏನಾಯ್ತು ಎಲ್ಲೋದ್ರು ಎಲ್ಲ ಯಾರು ಸಾಂಗು ಹಾಕೊಂಡಿದ್ದಾನೆ ಓಕೆ ಈಗೇನು ಅಂತಂದ್ರೆ ಇನ್ನೊಂದು ಸಣ್ಣ ಜೋಕ್ ಹೇಳ್ಬಿಡ್ತೀನಿ ಆಯ್ತಾಯ್ತು ಗಂಡ ಹೆಂಡತಿಗೆ ಜಗಳ ಜಾಸ್ತಿ ಆಗ್ಬಿಡ್ತು ಮಾತಾಡಲಿಲ್ಲ ತುಂಬ ದಿವಸ ಆಗ್ಬಿಟ್ಟಿತ್ತು 3-4 ದಿವಸ ಆಗೋಗಿತ್ತು ಹಲೋ ಗಂಡ ಅವಳು ಮಾತಾಡ್ತಿಲ್ಲ 3 ದಿನ ಆಯಿತು ಏನು ಮಾಡೋದು ಹೆಂಡತಿಗೆ ಬೇಜಾರು ಶುರು ಆಯಿತು ಯಾರು ಮಾತಾಡೋರಿಲ್ವಲ್ಲ ಜಗಳ ಆಡಬೇಕು ಏನಾರು ಮಾಡಬೇಕು ಏನಾರು ಮಾತಾಡಿಸ್ಬೇಕು ಅಂದ್ಬಿಟ್ಟು ಅವಳೊಂದ್ರ ಮೇಲೆ ಇವನೊಂದ್ರ ಮೇಲೆ ಇದ್ದರು ಕೊನೆಗೆ ಅವಳು ಹೇಳಿದ್ದು ಏನೋ ಗಂಡ ಹೆಂಡತಿ ಅಂದರೆ ಹೆಚ್ಚು ಕಡಿಮೆ ಆಯ್ತದಪ್ಪ ಇದು ಯಾಕೆ ಮಾತಾಡ್ತಿಲ್ಲ ನೀವು ಮಾತಾಡಲೇಬೇಕು ನೀವು ಮಾತಾಡಲಿಲ್ಲ ಅಂದರೆ ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ ಅಂತ ಅದಕ್ಕೂ ಕೂಡ ಗಂಡ ಮಾತಾಡಲಿಲ್ಲ 10 ನಿಮಿಷ ಆಯಿತು 15 ನಿಮಿಷ ಆಯಿತು ಮಾತಿಲ್ವೇ ಇಲ್ಲ ಸರಿ ಅವಳೊಂದು ಡಿಸಿಷನ್ ಬಂದಳು ನಾನೊಂದು 10 ಎಣಿಸ್ತೀನಿ ಅಷ್ಟರೊಳಗೆ ನೀನು ಮಾತಾಡಲಿಲ್ಲ ಅಂದರೆ ನಾನು ಮನೆಗೆ ಹೋಗ್ತೀನಿ ಅಂತ ಸರಿ ಕೌಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು 1 ಆಯಿತು 2 ಆಯಿತು 3 ಆಯಿತು ಗಂಡನ ಖುಷಿಯೋ ಖುಷಿ ಹೋಯ್ತಾಳಲ್ಲ ಮನೆಗೆ ಅಂತ ಹೆಂಡ್ತಿಗೂ ಟೆನ್ಷನ್ ಸ್ಟಾರ್ಟ್ ಆಯಿತು 4 5 6 ಆಯಿತು ಮಾತಿಲ್ಲ 7 8 ಅವಾಗ ಇನ್ನೂ ಗಂಡನಿಗೆ ಫುಲ್ ಖುಷಿ ಹೆಂಡ್ತಿಗೆ ಟೆನ್ಷನ್ನು ಎಲ್ಲಿ 10 ಎಣಿಸ್ಬಿಟ್ರೆ ನನ್ನ ಕಳಿಸ್ಬಿಡ್ತಾನೋ ಅಂತ 9 ಆದಮೇಲೆ ಅವಳು ಮಾತು ನಿಲ್ಲಿಸ್ಬಿಟ್ಲಂತೆ ಮಾತಾಡೇ ಇಲ್ಲ ಒಂದು ರೂಮಲ್ಲಿ ಕೂತಿದ್ಲು 10 ನಿಮಿಷ ಆಯಿತು ಇವನು ಯಾಕೋ ಮಾತಾಡ್ತಿಲ್ವಲ್ಲ ಏನೋ ಆಯ್ತಾನೆ ಅಂದ್ಬಿಟ್ಟು ಅವನು ಜೋರಾಗೆ ಹೇಳು 10 ಅಂತ ಹೇಳು ನಾನು 10 ಅಂತ ಹೇಳು ಅಂತ ದೇವ್ರು ಒಳ್ಳೆಯವನ್ರಿ ಕೊನೆಗೂ ಮಾತಾಡಿಸ್ಬಿಟ್ಟ ನಿಮ್ಮನ್ನ ನಾನು ನಮ್ಮ ಅಮ್ಮನ ಮನೆಗೆ ಹೋಗಿದ್ರೆ ನಿಮ್ಗೆ ಊಟ ಹಾಕೋರು ಯಾರು ಬನ್ನಿ ಮನೆಯಲ್ಲಿರೋ ಪಾತ್ರೆ ಎಲ್ಲ ತೊಳೆದು ಬಟ್ಟೆ ಎಲ್ಲ ಹೋಗಿ ಬನ್ನಿ ನಾನು ಅದಕ್ಕೆ ಪಾಯಸ ಗೀಸ ಮಾಡ್ತೀನಿ ಕುಡ್ಕೊಂಡಿರೋರಿ ಅಂತ ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ ನಮ್ಮದು ಕನ್ನಡ ಮೆಡ್ಲಿ ಸಾಂಗ್ಸ್ ಇದು SPB ಅವರ ಆಯ್ದ ಗೀತೆಗಳನ್ನು ಆರಿಸ್ಕೊಂಡು ನಮ್ಮ ಟ್ರಯಾದ್ ಕನ್ನಡ ಕೂಟದವರಾದ ಜಯಂತ್ ಪ್ರಶಾಂತ್ ರಮೇಶ್ ವಿಲಾಸ್ ಗುರುರಾಜ್ ಹಾಗೂ ನಾಗೇಶ್ ಅಕ್ಕಿ ಅವರು ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ಸೊ ಎಂಜಾಯ್ ದ ಸಾಂಗ್ಸ್ ಬನ್ನಿಯಪ್ಪ ಚಪ್ಪಾಳೆ ಅಂತ ಬರ್ಮಾಡ್ಕೊಳ್ಳೋಣ ಎಲ್ಲ ಎಲ್ಲೋದ್ರು ಅಂತ ಏನೆಲ್ಲ ಕಳಿಸ್ಬಿಟ್ಟು ನಿಮಗೆ ಸಾಂಗ್ ಬರ್ತಿಲ್ವ ಯಾರು ಏನು ಎಲ್ಲ ನೋಡೋರು ಆಡೋರು ಕರಿಬೇಕು ನೀವು ಹಲೋ 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 ಇದಿರಲ್ಲ ಅದು ಒನ್ ಮೋರ್ ಮೈಕ್ Hello. We need some volume in the monitors, please. Hello. 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 Hello.
ಹೇಗಿದ್ದೀರಾ ಎಲ್ಲರೂ? ನಮ್ಮ ಎಮ್ ಸಿಗಳು ಹೇಳ್ದಾಗೆ ಇಟ್ಸ್ ನಾಟ್ ಜಸ್ಟ್ ಎಸ್ ಪಿ ಸಾಂಗ್, ಪಿ ಬಿ ಶ್ರೀನಿವಾಸ್ ಹಾಡು ಇದೆ, ನಮ್ಮ ನಾಗ್ ಅವ್ರದ್ದು ಕೇಳಿ ಸ್ವಲ್ಪ. ಸೊ ಐ ಆಮ್ ಪ್ರಿಟಿ ಶ್ಯೂರ್ ವಿಲ್ ಪೋರ್ಟ್ ಯು ಟು ಲೈಕ್ 1970s or 1980s. ಯಾ ಚೆಲುವೆ ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ, ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಕಲ್ಲೆನ್ನಲು ಎದೆಯು ಜಿಲ್ಲೆಂದಿದೆ, ತನುವು ಹೂವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ. ಕೈಬಳೆ ಕಲ್ಲೆನ್ನಲು ಎದೆಯು ಜಿಲ್ಲೆಂದಿದೆ, ತನುವು ಹೂವಾಗಿ ಮನವು ಹಾಯಾಗಿ ಸನಿಹಕ್ಕೆ ವಾಲಿದೆ. ಓ ಬಳಿ ಸಾರಿ ನೀ ಬರಲು ಈ ಜೀವ ಸೋಲುತ್ತಿದೆ, ಬಳಿ ಸಾರಿ ನೀ ಬರಲು ಈ ಜೀವ ಸೋಲುತ್ತಿದೆ. ಒಂದೇ ಒಂದು ಆಸೆಯು ತೋಳಲಿ ಬಳಸಲು, ಒಂದೇ ಒಂದು ಬಯಕೆಯು ನಿನ್ನ ಮುದ್ದಾಡಲು, ನಿನ್ನ ಮುದ್ದಾಡಲು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು, ಆ ನೋಟದಲ್ಲಿ ಹಿತವೇನು, ಮರೆಯಾದಾಗ ನೋವೇನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ
ಕಂಡಾಗ ಸಂತೋಷವೇನು. ಕಂಡಂದೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಕಣ್ಣಂತೆ ಕುಣಿಯಿತು ಮನವು, ಹೂವಾಗಿ ಅರಳಿತು ತನುವು. ಹೃದಯದ ವೀಣೆಯನು ಹಿತವಾಗಿ ನುಡಿಸುತ್ತಲೇ ಆನಂದ ತುಂಬಲು ನೀನು ನಾನಲಿವೆನು. ಆಕಾಶ ದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಎಂದೆಂದು ನಿನ್ನನು ಮರೆತು ಬದುಕಿರಲಾರೆ, ಇನ್ನೆಂದು ನಿನ್ನನು ಅಗಲಿ ನಾನಿರಲಾರೆ. ಒಂದು ಕ್ಷಣ ನೊಂದರು ನೀ ನಾ ತಾಳಲಾರೆ, ಒಂದು ಕ್ಷಣ ವಿರಹವನು ನಾ ಸಹಿಸಲಾರೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಕಣ್ಣಲ್ಲಿ ತುಂಬಿರುವೆ, ಮನದಲ್ಲಿ ಮನೆ ಮಾಡಿ ಆಡುವೆ. ಎಲ್ಲೆಲ್ಲಿ ನೋಡಲಿ ನಿನ್ನನ್ನೇ ಕಾಣುವೆ, ಬಾರೆ ಬಾರೆ ಚಂದದ ಚೆಲುವಿನ ಬಾರೆ ಬಾರೆ ಒಲವಿನ ಚಿಲುಮೆಯ ಕಣ್ಣಿನ ಸನ್ನೆಯ ಸ್ವಾಗತ ಮರೆಯಲಾರೆ, ಚಂದುಟಿ ಮೇಲಿನ ಪೂನಗೆ ಮರೆಯಲಾರೆ. ಅಂದದ ಹೆಣ್ಣಿನ ನಾಚಿಕೆಯೇ ಮರೆಯಲಾರೆ, ಮೌನ ಗೌರಿಯ ಮೋಹದ ಕೈ ಬಿಡಲಾರೆ. ಬಾರೆ ಬಾರೆ ಚಂದದ ಚಲುವಿನ ತಾರೆ, ಒಲವಿನ ಚಿಲುಮೆಯ ದಾರೆ. ತಂ ನಂ ನನ್ನಿ ಮನಸ್ಸು ಮಿಡಿಯುತ್ತಿದೆ, ಓ ಸೋತಿದೆ. ಕೈಯಲ್ಲಿ ಕುಡಿಯುವ ಈ ಹೊನ್ನ
ವಿಭಿನ್ನವಾಗಿತ್ತು, ತುಂಬ ಚೆನ್ನಾಗಿ ಬಂತು. ವೆರಿ ನೈಸ್, ವೆರಿ ನೈಸ್. ಮತ್ತೊಮ್ಮೆ ಚಪ್ಪಾಳೆ ಬರಲಿ ಇವರಿಗೆ. ಜೋರಾದ ಚಪ್ಪಾಳೆ. ತುಂಬ ಚೆನ್ನಾಗಿ ಆಡಿದ್ರು. ಈ ಥರ ಡಿಫ್ರೆಂಟ್ ಆಗಿತ್ತಲ್ವ ರೀ ಇದು? ನೈಸ್. ಈಗ ಒಂದು ಸ್ವಲ್ಪ ಹೊತ್ತು ರಸಪ್ರಶ್ನೆ ಕಾರ್ಯಕ್ರಮ. ನಿಮ್ಮ ಜೋಕ್ಸು ನಿಮ್ಗೆ ಇದಕ್ಕೆಲ್ಲ ಸ್ವಲ್ಪ ಬ್ರೇಕ್ ಕೊಡೋಣ ಅಂತ. ಹೌದಾ? ಯಾ, ಯಾರು ನಗ್ತಾನೆ ಇಲ್ಲ ಅಂತನಾ? ಇಲ್ಲ, ಸ್ವಲ್ಪ ಅವ್ರಿಗೆ ಸ್ವಲ್ಪ ಕೆಲಸ ಕೊಡೋಣ, ಅವ್ರಿಗೆ ಆಡಿಯನ್ಸ್ಗೆ. ಸರಿ, ಓಕೆನಾ? ಏನೋ ಒಂದೆರಡು ಮೂರು. ಯಾಕೆಂದ್ರೆ ನಾನು ನಿಮ್ಮ ಹತ್ರ ಬರ್ತಾ ಇದ್ದೀನಿ, ಯಾರು ಮಾತಾಡ್ತಾರೋ ಅವ್ರನ್ನೆಲ್ಲ ನೋಡ್ಕೊಬರೋಣ ಅಂತ. ಎಂತಲ್ಲ ಹಂಗೆ ಸುಮ್ಮನೆ. ಡಾಕ್ಟರ್ ರಾಜ್ಕುಮಾರ್ ಅವರ 100ನೇ ಸಿನಿಮಾ ಯಾವುದು? ಸಪ್ತವೇದಿ. 100ನೇ ಸಿನಿಮಾ ಸರ್. 100ನೇ ಸಿನಿಮಾ ಯಾರಿಗೂ ಗೊತ್ತಿಲ್ವಾ? 100ನೇ ಸಿನಿಮಾ ಯಾರು? ಅಲ್ಲಿ 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 ಯಾವ್ದು ಮೇಡಮ್? ದೇವತಾ ಮನುಷ್ಯ. ಅದು 200ನೇ ಸಿನಿಮಾ. ಓ ಸರ್, ಏನು ಗೂಗಲ್ ನೋಡ್ಬಿಟ್ರಾ? ಕರೆಕ್ಟ್ ಉತ್ತರ. ಆನ್ಸರ್. ಓ ಅವ್ರು ನಿಮ್ಮ ಡ್ಯಾಡಿ. ಓಕೆ ಓಕೆ, ಗುಡ್. ಹೆಂಗೋ 3 ಜನರೇಷನ್ ಪಕ್ಕದಲ್ಲಿ ಇಟ್ಕೊಂಡಿದ್ದೀರಾ ನೀವು ನೋಡಿ. ನೆಕ್ಸ್ಟ್ ಬಂದು ವಿಷ್ಣುವರ್ಧನ್ ಅವರ ಮೂಲ ಹೆಸರು ಯಾವುದು? ಸಂಪತ್ ಕುಮಾರ್. ಎಸ್, ಕರೆಕ್ಟ್. ಓಕೆ. ಇದು ಒಂದು ಸಾಂಗು, ಇದರಲ್ಲಿ 4 ಜನ ಸಿಂಗರ್ಸ್. ಓಡಿ ಮಗ ಬಿಡಬೇಡ ಅವನ್ನ. ಯಾರು ಹಾಡಿರೋದು? ಮೂಲ ಗಾಯಕರು. ಗಾಯಕರು ಯಾರು? ಆಮೇಲೆ 4 ಜನ ಇದ್ದಾರೆ ಹಾಡಿರೋರು. ಗುರುಕಿರಣ್. ಎಸ್, ಆಮೇಲೆ ಗುರುಕಿರಣ್. ಇಬ್ರು. ನಾನಂತೂ ಅಲ್ಲ. ಇಬ್ರು. ಯಾರು? ಉಪೇಂದ್ರ. ಉಪೇಂದ್ರ ಅಲ್ಲ, ಹೇಮಂತ್. ಸಾರಿ, ನೋ. ಯಾರದು? ಗುರುರಾಜ್ ಹೊಸಕೋಟೆ ಹಾಗೂ ಆ ಫಿಲಮ್ ಡೈರೆಕ್ಟರ್ ಪ್ರೇಮ್. ಯಾ, ಈ ಪ್ರೇಮ್. ಹೌದು. ನೆಕ್ಸ್ಟ್ ಇನ್ನೊಂದು, ಓಂ ಚಿತ್ರದ ಸಂಗೀತ ನಿರ್ದೇಶಕರು ಯಾರು? ಸಾರ್, ನೀವು ಅರ್ಧ ಕುಡಿದು ಬಿಟ್ಟಿದ್ದೀರಿ. ಎಷ್ಟೆಲ್ಲ ನೋಡಿದ್ದೀರಿ ಅದು ಮೂವಿನ? ನೆಕ್ಸ್ಟ್ ಬೇರೆಯವ್ರ ಚಾನ್ಸ್ ಕೊಡೋಣ. ನಿಮಗೆ ಆಪ್ತಮಿತ್ರ ಚಿತ್ರದ ನಿರ್ದೇಶಕರು ಯಾರು? ರಾಘವೇಂದ್ರ ಪಿ. ವಾಸು. ಓ ಗ್ರೇಟ್. ಅಲ್ಲ ನೋಡಿ, ಅವರು ಈಸ್ ನಾಟ್ ಕನ್ನಡಿಗ ಬಟ್ ಸ್ಟಿಲ್. ಅವ್ನು ಕನ್ನಡದವನೇ, ಸುಮಾರು ಡ್ಯಾನ್ಸ್ ಮಾಡಿದ ನಮ್ಮ ಜೊತೆಲಿ. ಗುಡ್. ಮುಂದಿಂದು ಎಲ್ರಿಗೂ ಗೊತ್ತಿರುತ್ತೆ. ಸಂಪತ್ತಿಗೆ ಸವಾಲ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರು? ವೀರಭದ್ರ. ಕರೆಕ್ಟ್. ಓಕೆ, ಲಾಸ್ಟ್ ಒನ್. ಶಂಕರ್ನಾಗ್ ಅವರ ಕೊನೆಯ ಚಿತ್ರ? ಯಾವುದು? ಶಂಕರ್ನಾಗ್ ಅವರ ಕೊನೆಯ ಚಿತ್ರ? ನಿಗೂಢ. ಹೇಳ್ತೀನಿ, ಮೈಕ್ ಹಿಡಿಯಪ್ಪ ನೀನು. ಯಾರು ಹೇಳ್ತೀರಾ ಸರ್? ನೀವು ಹೇಳಿ ಇವಾಗ. ಶಂಕರ್ನಾಗ್ ಅವರ ಕೊನೆಯ ಚಿತ್ರ ನಿಗೂಢ, ರೈಟ್ ಅಲ್ವಾ? ಆ್ಯಕ್ಚುಲಿ ನಮ್ಮವ್ರು ಆಗಲೇ ಹೇಳ್ತಾ ಇದ್ರು, ಫಸ್ಟ್ ಬೆಂಚ್ ಅವರೆಲ್ಲ ಇಂಟೆಲಿಜೆಂಟ್ ಅಂತ, ಅದಕ್ಕೆ ನಾನು ನಿಮ್ಮ ನೋಡ್ತಾ ಇದ್ದೆ. ಸುಂದರಕಾಂಡ. ಆ ಸಿನಿಮಾದಾಯ್ತು. ಮುಂದಕ್ಕೆ ಹೋಗೋಣ. ಒಗಟು ಕೇಳ ನಮ್ಗೆ ಹೋಗೋಣ. ಓಕೆ, ಆಮೇಲೆ ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೀವಿ. ಮುಂದಿಂದು ಮತ್ತೆ ಡ್ಯಾನ್ಸ್ ಬೈ ರಾರಾ ರಿಜ್ಲರ್ಸ್, ಸಾನ್ಸಿಯಾ ಲೋಬೋ, ಚೈವಿ ಶ್ರೀಯನ್, ಆದ್ಯಾ ಶರಿಯನ್, ಕೊರಿಯೋಗ್ರಾಫ್ ಬೈ ಸೌಮ್ಯ ಮುಕ್ತೇಶ್. ಚಪ್ಪಾಳೆಯೊಂದಿಗೆ ಬರ್ಮಾಡ್ಕೊಳ್ಳೋಣ. ಹೆಸರು ಕರೆಕ್ಟಾಗಿ ಹೇಳಿದ್ ನಾನು. ಸೊ ನೀವು ಮಾಡ್ತಾರದು ಬನ್ನಿ ಬನ್ನಿ, ಮತ್ತೊಮ್ಮೆ ಚಪ್ಪಾಳೆ ಬರಲಿ ಇವ್ರಿಗೆ. ಲೈಟ್ ಆನ್ ಇರ್ಬೇಕಾ? ಇಸ್ಬಿಡ್ಬೇಕಾ? ಓಕೆ. ಛಂ 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 ಛಂ
छम 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 मैं नाचूं आज छम 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 ना गोली सोडा बाटली ना बंदे पुల్ల काटली ರಿಂಗ ರಿಂಗ ರೋಸಲಿಂಗ ಹುಟ್ಟು ಬರುವಾಗ ಅಡ್ಡ ಸೆರಗು ಜಾರಿ ಬಿತ್ತು ಹಿಂಡ ಸುರಿವಾಗ ರಾ 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 ಹುಡಿ ಎಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ Alamati Habibu, dale Alamati Habibu, Alamati Habibu. Malama pita pita de, malama pita pita de, malama pita pita de, malama pita de, malama pita pita de, malama pita pita de, malama pita pita de, malama pita de. Holi holi, pakatla sir turangoli, jali jali, pakatla mayagur doli. ಗಾಲಿ ಗಾಲಿ ಮೊತ್ತಲ್ಲ ಅವನುಂದ ಗಾಲಿ ಜಾಲಿ ಜಾಲಿ ಹಡಿಪೋಳಿ ಮೊನಿಕಾ ಬೆಲ್ಲುಚಿ ಬ್ಯೂಟಿಫುಲ್ ಗುಬ್ಬಚ್ಚಿ ಕಡಲೆ ಕನ್ನಡಿಯತ್ತೆ ವಾಕಿಂಗ್ ಫಿಶು ನಾನೇಜಿ ಮೊನಿಕಾ ಬೆಲ್ಲುಚಿ ಕಣ್ಣಲ್ಲೇ ಎನರ್ಜಿ ಕಿಕ್ಕಿದ್ದೆ ಸಿಕ್ಕಾಪಟ್ಟೆ ಬೇಬಿ ಹಾಟು ಎಮೋಜಿ ರಿಯಲಿ ಚಕ್ಕಂತ ಫ್ಲೈ ಆಯ್ತು ಬಾಡಿ ಹಾಟು ಬಿಟ್ಟೆಲ್ಲ ರಿಚ್ ಆಗಿದೆ ಸನ್ಸೆಟ್ ಕಲರಲ್ಲಿ ಜಿಲೇಬಿ ಲೇಡಿ ಸಾಲ್ಟು ನನ್ನ ನೋಡಿ ಸ್ವೀಟ್ ಆಗಿದೆ ಇಲ್ಲಿ ಬಂದಾಡೋ ಪ್ರೊಫೆಷನಲ್ ಡ್ಯಾನ್ಸ್ ಅಂದರೆ ಒಂದು ಸ್ಟೆಪ್ಪು ಕೂಡ ಅವ್ರು ಮಿಸ್ ಮಾಡಿಲ್ಲ. ಯಾರು ಇದು ಕೊರಿಯೋಗ್ರಫಿ ಮಾಡಿದ್ದು? ಗಾರ್ಜಿಯಸ್, ತುಂಬ ಚೆನ್ನಾಗಿ ಬಂತು. ನೀವೇ ಮಾಡ್ಕೊಂಡಿದ್ದ? ಸೌಮ್ಯ, ನಿಮ್ಮ ಹೆಸರಿದೆ ಇಲ್ಲಿ. ಚೆನ್ನಾಗಿ ಮಾಡಿದ್ದಾರೆ, ರಿಯಲಿ ಚೆನ್ನಾಗಿ ಮಾಡಿದ್ದಾರೆ. ಈಸ್ ಬೆಸ್ಟ್ ಒನ್ ಸೋ ಫಾರ್. ತುಂಬ ಚೆನ್ನಾಗಿತ್ತು. ಬರಲಿ ಎಲ್ಲರಿಗೂ ಮತ್ತೊಮ್ಮೆ ಚಪ್ಪಾಳೆ ಬರಲಿ ಅವ್ರಿಗೆ. ಅಲ್ಲ, ಯಾಕೆ ಚಪ್ಪಾಳೆ ಹೊಡೆಯೋದ್ರಲ್ಲಿ ಕಂಜೂಸ್ ಮಾಡ್ತಾ ಇದ್ದೀರಾ ಅಂತ ಒಂಚೂರು ಜೋರಾಗಿ ಬರಲಿ ನೋಡೋಣ. ಕೈ ಕೆಲಸ ಕೊಡಿ, ಒಂಚೂರು ಕೈ ಕೆಲಸ ಕೊಡಿ. ನೆಕ್ಸ್ಟ್ ಹೋಗೋಣ. ಇಲ್ಲ, ಒಬ್ಬ ಕೆಲಸಕ್ಕೆ ಹೋಗಿದ್ದವನು, ಸರ್ ನಾನು ಇನ್ನು ಮೇಲೆ 8 ಗಂಟೆಯಿಂದ 5 ಗಂಟೆಗೆ ಅಷ್ಟೇ ಕೆಲಸ ಮಾಡೋದು, 5 ಗಂಟೆಗೆಲ್ಲ ಹೊರಟೋಗ್ತೀನಿ ಅಂತ ಹೇಳಿದ್ರು. ಓ, ಇದನ್ನು ಜೋಕ್ ಕೇಳಕ್ಕೆ ಬಂದಿದೆ ಕಣ. 5 ಗಂಟೆಗೆ ಹೊರಟೋಗ್ಬೇಕು ಸರ್ ನಾನು ಅಂತ. ಯಾಕಪ್ಪ ಏನಾಯಿತು? ಸಂಬಳ ಕಡಿಮೆ ಆಗೋಯ್ತು ಸರ್ ನನಗೆ. ಸಾಯಂಕಾಲ ಆಟೋ ಓಡ್ಸಕ್ಕೆ ಹೋಗ್ತೀನಿ, ಸೆಕೆಂಡ್ ಅದು ಪಾರ್ಟ್ ಟೈಮ್ ಡ್ಯೂಟಿ ಥರ ಅಂತ ಹೇಳ್ತಿದ್ದಂತೆ. ಓ, ಹಾಗಾದ್ರೆ ಪರವಾಗಿಲ್ಲ, ರಾತ್ರಿ ಆ ಕಡೆ ಒಟ್ಟಸ್ದಾಗ ಆ ಕಡೆ ಬಾ, ನಾನು ಕಾರ್ನರ್ಲಿ ಸಮೋಸ ಅಂಗಡಿ ಇಟ್ಟಿರ್ತೀನಿ ಅಂತ ಅವ್ರ ಬಾಸ್ ಹೇಳಿದ್ನಂತೆ. ಹೇಳೋಣ, ನೆಕ್ಸ್ಟ್ ಪ್ರೋಗ್ರಾಮ್ ಮಾಡೋಣ. ಇದು ನೆಕ್ಸ್ಟ್ ಒನ್ ಲೇಡೀಸ್ ಗ್ರೂಪ್ ಡ್ಯಾನ್ಸ್. ಇದನ್ನ ಪರ್ಫಾರ್ಮ್ ಮಾಡಕ್ಕೆ ಬರ್ತಾ ಇದ್ದಾರೆ ಸ್ವಾತಿ, ವಿದ್ಯಾ ಭಾಗವತ್, ರೂಪಾ ಶೇಖರ್. ಕೊರಿಯೋಗ್ರಾಫರ್ ಬಂದು ರೂಪಾ ಶೇಖರ್ ಅವರೇ. ಜೋರಾದ ಚಪ್ಪಾಳೆ ಬರಲಿ. ವೆಲ್ಕಮ್. ನೀವು ಮೂವರನಾ? ಯಾರು ಇದರಲ್ಲಿ? ರೂಪಾ ಶೇಖರ್. ಗುಡ್.
ಗುಡ್ ಲಕ್. ಬೆಸ್ಟ್ ಆಫ್ ಲಕ್. Jum Num ta Rum ta Dhalam Kutaka Taku da da Grataka Jum Taka Jum Jum ta Takita ta da Jum Grataka Jum ta Tanum ta Rum ta Takita ta Grataka Tarita ta Danata ta Runata ta Dimita ta da Jum Tatanum Tatarum Tagadim Takita Dim ta Tarigata Jum Dim da jum Nam da jum Tam takita dana ta tarigata dim ta tarigata jum Dim takita jum Jum takita jum da jum takita ta jum tarigata dum tarita ta dana tarita tarigata dana jum tarita dana tarigata Gum some guppa chup, gum some guppa chup, gum some guppa chup, gum some guppa chup. पहली ही नजर में कुछ हम कुछ तुम हो जाते हैं यूं गुम नैनों से बरसे रिम झिम हम पे प्यार का सावन शर्म थोड़ी थोड़ी हमको आए तो नजरें झुक जाए सितम थोड़ा थोड़ा हम पे शोख हवा भी कर जाए ऐसी चले आंचल उड़े दिल में एक तूफान उठे हम तो लुट गए खड़े ही खड़े कहना ही क्या ये नैन एक अनजान से जो मिले चलने लगे मोहब्बत के जैसे ये सिलसिले ಪ್ರೇಮದ ಸರಿ ಗಮ ಸ್ವರ ತಾಳದ ಕೊಳದಲ್ಲಿ ಹಾಡುತ್ತಾ ನಿಲಾಡುತ್ತಾ ಜ್ವರವೇರಿಸು ಮಳೆಯಲ್ಲಿ ಒಂದೂರಲ್ಲಿ ರಾಜ ರಾಣಿ 100 ಮಕ್ಕಳ ಹೆತ್ತ ಕಥೆಗೆ ದುಂಡು ಮುಖದ ರಾಜಕುಮಾರ ಕೋಟೆ ದಾಟಿ ಕೊಂದ ಕಥೆಗೆ ನಾಯಕ ನೀನೇ ಆ ಚಂದ ಮಾಮ ಕಥೆಗೆ ನಾಯಕಿನ ಹಂಸಗಮನೆಯೇ ನಿನ್ನ ಹಂಸದ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪಲಿ ಗಲ್ಲವಗಿಲ್ಲಿ ನೋಟದಲ್ಲಿ ಕೊಡುವಾಗ ತಲ್ಲಣವಾಗುತ್ತಿದೆ ಹೇಳೆ ಚಲ್ಲೆ ಹಲೋ ಮನೇಲಿ ಅಷ್ಟೊಂದು ಕೆಲಸ ಇರುತ್ತೆ ಮಕ್ಕಳು ನೋಡಿಕೊಂಡು ಇಷ್ಟೊಂದು ಡ್ಯಾನ್ಸ್ ಕಲಿತು ಇಲ್ಲಿ ಬಂದು ಸ್ಟೇಜಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ ಗ್ರೇಟು ತುಂಬ ಚೆನ್ನಾಗಿ. ಅವ್ರಿಗೆ ಮತ್ತೊಮ್ಮೆ ಚಪ್ಪಾಳೆ ಬರಲಿ. ಒನ್ ಮೋರ್ ಟೈಮ್. ನೆಕ್ಸ್ಟ್ ಒಂದು 9th ಅಲ್ಲ ಮುಗಿಸ್ಬಿಡಿ ನಿಮ್ದು ಫಸ್ಟು ಆಮೇಲೆ ಕರಿತೀನಿ ಅವ್ರು ನೀವು ಮುಗಿಸ್ಬಿಡಿ ನಿಮ್ದು ಅತ್ತಳಿಕೆಯಲ್ಲಿ ಇರುವ ಎಲ್ಲ ಹಚ್ಕೊಡಿ. ಒಬ್ಬರು ಮನೆ ಯಜಮಾನಿ ಕೇಳ್ತಾಳೆ, ರೀ
ಏನಾದರೂ ಕೆಲಸದವ್ರ ಹತ್ರ ಏನಾದರೂ ತರಲೆಗಿರಲೆ ಮಾಡಿದ್ರ ಅಂತ. ಅದಕ್ಕೆ ಗಂಡ ಹೆಣ್ಣು ಏನೂ ಇಲ್ವಲ್ಲ, ಏನೂ ಮಾಡಿಲ್ಲಲ್ಲ ಅಂತ. ಅಲ್ಲ, ಇಲ್ಲಿವರೆಗೂ ಯಾಕೋ ಅಮ್ಮವರೇ ಅಂತ ಕರಿತಿರೋಳು, ಇವತ್ತು ಯಾಕೋ ಅಕ್ಕ ಅಂತ ಕರಿತಾವಳೆ ಅಂತ. ಆಯ್ತಾ? ಆಯ್ತು. ಮುಂದಿಂದು ಯಾರು ಎಲ್ಲ ಆಮೇಲೆ ನಗ್ತಿದ್ರು. ಎಲ್ಲ ಇವತ್ತೆಲ್ಲ ಕೆಲಸದವಳ ಮೇಲೇ ಜಾಸ್ತಿ ನಮಗೆ ಪ್ರೀತಿ ಜಾಸ್ತಿ. ಅಲ್ಲ ಅವ್ರು ಅಲ್ಲ, ಒಂದು ನಿಮಿಷ, ಎಲ್ರಿಗೂ ಆಮೇಲೆ ಪ್ರೋಗ್ರಾಮ್ ಮುಗ್ದಾದ್ಮೇಲೆ ನನ್ನ ಮೇಲೆ ಡೌಟ್ ಬಂದ್ಬಿಡುತ್ತೆ. ಈಗ ಮೊನ್ನೆ ಇನ್ನೊಂದು ಆಮೇಲೆ ಹೇಳ್ತಾರೆ, ಯಶು ಹುಷಾರಾಗಿ ನೋಡ್ಕೋ, ಎಲ್ಲ ನೀವೇ ಅಲ್ಲ ಕೆಲಸದವ್ರು ಕೇಳಿದಂತೆ ಏನು ಅಂದರೆ, ಅಮ್ಮವರೇ ನೀವು ಹಳೆ ನೈಟಿ, ಹಳೆ ಸೀರೆ, ಹಳೆ ಡ್ರೆಸ್ಸು ನನಗೆಲ್ಲ ಕೊಡಬೇಡಿ ಅಂತ. ಅದಕ್ಕೆ ಅವಳು ಮನೆಗೆ ಯಜಮಾನಿ ಹೇಳಿದಂತೆ, ಯಾಕೆ ಏನಾಯಿತು, ನನ್ನನ್ನೇನಾದರೂ ನಿನ್ನ ಹೆಂಡ್ತಿ ಅಂತ ಏನೋ ಬಂದು ಏನೋ ತಪ್ಪಿಕೊಂಡ್ರ ಅಂತ. ಹಂಗೇನಿಲ್ಲ, ನಿಮ್ಮನ್ನು ಅಂದ್ಕೊಂಡು ನನ್ನ ಹತ್ರಕ್ಕೆ ಬರ್ತಿಲ್ಲ ಅವರು ಅಂತ. ಸರಿ, ಮುಂದಿನ ಕಾರ್ಯಕ್ರಮ ದೇಸಿ ಟ್ವಿಂಕಲ್ ಟೋಸ್ ಮಕ್ಕಳಿಂದ. ಸೊ ಇದನ್ನು ಪ್ರಸ್ತುತಪಡಿಸಲು ಬರ್ತಾ ಇದ್ದಾರೆ ತಾನ್ಯಶ್ರೀ, ನೈಷಾ, ಯಾಶಿಕಾ ಮತ್ತು ಶ್ರದ್ಧಾ ಹಾಗೂ ದೀಪಕ್ ವಾಲಿ. ಇದಕ್ಕೆ ಅಲ್ಲ ಲೈಟ್ ಆಫ್ ಮಾಡಿ. ಓಕೆ. ಇದರ ಕೊರಿಯೋಗ್ರಾಫರ್ ಬಂದು ಸಾನ್ಸಿಯಾ ಲೋಬೋ. ಅದು ಈಗ ತಾನೇ ನಾವು ಒಂದು ಈಗ ಡ್ಯಾನ್ಸ್ ಮಾಡಿದ್ಲಲ್ಲ, ಎಸ್, ಅವಳು ಕೊರಿಯೋಗ್ರಫಿ ಮಾಡಿರೋದು. ಸಾನ್ಸಿಯಾ ಲೋಬೋ. ಓಕೆ, ಬಾಯ್, ಕಮ್ ಹಿಯರ್. So she is the choreographer. She's so talented. Give a big hand of applause. Nice, good. Best of luck. Rock the stage. Yeah. Yahoo, Yahoo! ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ವಯಸ್ಸಿಗೂ ಹಬ್ಬ. ಯಾಹೂ ಯಾಹೂ, ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ,
There's something about tonight, something very special. Something about the way you move that thing, something very special. Yeah, there's something about tonight, something very special. Here we go. सारी की सारी दुनिया भुला के मैं तो तेरे नाल नचना. Baby, you're so sexy. Boy, you could be my one and only. मैं तो तेरे नाल नचना. When I see you looking at me, आजा बात कर ले दिल की, होने लगेंगे अफसाने. You know it, so sing it. Now throw your hands up and say. Oh, disco दीवाने. नशीली है रात, वो हाथों में हाथ, नाचेगा ऐसा. ತುಂಬಾ ಚೆನ್ನಾಗಿತ್ತು. ಈಗ TKKಯಿಂದ ಒಂದು ಅಗ್ರಿಮೆಂಟ್ ಬರ್ಸ್ಕೋಬೇಕು ಅಂತ ಇದ್ದೀವಿ. ಪ್ರತಿ ಈವೆಂಟ್ಗೂ ನಿನ್ನ ಒಂದು ಕೊರಿಯೋಗ್ರಫಿ ಇಲ್ಲಿರಲೇಬೇಕು, ಓಕೆನಾ? ಜೋರಾಗಿ ಚಪ್ಪಾಳೆ ಬರಲೇಬೇಕು ಈ ಪರ್ಫಾರ್ಮೆನ್ಸ್. ಎಲ್ಲ ಈವೆಂಟಲ್ಲೂ ತುಂಬಾ ಅವ್ರದ್ದಾದ ಒಂದು ಚೆನ್ನಾಗಿತ್ತು. ಪ್ರೋಗ್ರಾಮ್ ಇದ್ದೇ ಇರುತ್ತೆ. ಆಸಮ್ ಜಾಬ್. ಅದಕ್ಕೆ ಕಾಸ್ಟ್ಯೂಮ್ ಗಿಸ್ಟ್ಯೂಮ್ ಎಲ್ಲ ನಾವು TKKಯಿಂದನೇ ಕೊಡಿಸ್ತೀವಿ, ಓಕೆ? ಈಗ ಡ್ಯಾನ್ಸ್ ಆಯಿತು, ಯುಗಳ ಗೀತೆಗಳಾಯಿತು, ನಮ್ಮ ರಸಪ್ರಶ್ನೆನೂ ಆಯಿತು. ಮುಂದಿನ ಈಗ ಪ್ರೋಗ್ರಾಮ್ ಒಂದು ಡಿಫ್ರೆಂಟ್ ಪ್ರೋಗ್ರಾಮು ನೀವೆಲ್ಲ ನೋಡಿರ್ತೀರಲ್ವಾ? ಪೌರಾಣಿಕ ನಾಟಕ, ಸಾಮಾಜಿಕ ನಾಟಕ, ಮಕ್ಕಳ ನಾಟಕ, ಅದು ತುಂಬ ಥರ ಇರುತ್ತೆ. ಅದರೊಳಗೆ ಒಂದು ಅಣಕು ನಾಟಕ ಅಂತ. ಅಣಕು ನಾಟಕ ಯಾವ ಥರ ಇರುತ್ತೆ ಅಂದರೆ ನಾನು ನಿನಗೆ ಹೇಳ್ತೀನಿ. ಈಗ ಏನಾದ್ರು ಕ್ವಶನ್ ಕೇಳಿ. ಚೆನ್ನಾಗಿದ್ದೀರ ರೀ? ನಾನು ಚೆನ್ನಾಗಿಲ್ಲದೆ ಇರೋ ನಿನಗೇನು? ಊಟ ಆಯ್ತಾ ರೀ? ಊಟ ಹಾಕ್ಲಿಲ್ಲ ಅಂದ್ರೆ ನಿಮ್ಮ ಮನೆಗೆ ಬರ್ತೀನ? ಈ ಥರ ಅಂದರೆ ಕ್ವಶನ್ಗೆ ಯಾವುದೂ ಕರೆಕ್ಟಾಗಿ ಆನ್ಸರ್ ಇರೋದಿಲ್ಲ. ಇದನ್ನು ಒಂದು ಅಣಕು ರೀತಿಲಿ ಮಾಡ್ತಾ ಇದ್ದಾರೆ. ಇದನ್ನು ಇನ್ನೊಂದು ವಿಶೇಷ ಅಂದರೆ ಈ ನಾಟಕ ಬರೆದಿರೋರು ಮಕ್ಕಳು. ವಾವ್, ನೈಸ್. ಎಲ್ಲರೂ ಚಪ್ಪಾಳೆ ಬರಬೇಕು. ಡೈಲಾಗ್ ಡೈರೆಕ್ಷನ್ ಬಂದು ಶಿವರಾಜ್ ಹಿರೇಮಠ ಅವ್ರದ್ದು. ನಾವೇನು ಪರಿಚಯ ಮಾಡ್ಕೊಡೋದು ಬೇಡ, ಎಲ್ಲ ಮುಗಿದ್ಮೇಲೆ ಅವರೇ ಮಾಡ್ಕೊಡ್ತಾರೆ ಅಂತ ಅನ್ಕೋತೀನಿ. ಓಕೆ, ಬರ್ಮಾಡ್ಕೊಳ್ಳೋಣ ಚಪ್ಪಾಳೆಯೊಂದಿಗೆ. ಎಲ್ಲರೂ ದಯವಿಟ್ಟು ಅವಕಾಶವಾಗಿ ಆರಾಮಾಗಿ ಕುತ್ಕೊಂಡು ಕೇಳಿ ಆನಂದಿಸಿ. ಲೈಟ್ ಆಫ್ ಆಗಬೇಕು. ಈಗ ಶಿವರಾಜು ಕೈಗೆ ನಾನು ಮೈಕ್ ಕೊಡ್ತೀನಿ. ಮಕ್ಕಳ ಕೈಗೆ ಮೊಬೈಲು, ನನ್ನ ಕೈಗೆ ಮೈಕು ಬರಬಾರ್ದು. ಥ್ಯಾಂಕ್ ಯು. ಸೊ ನಟರಾಜ್ ಸರ್ ಹೇಳಿದಾಗೆ ನಮ್ಮ ಗ್ರೀನ್ಸ್ಬರೋ ಕಲಾಮಂಡಳಿ ಒಂದು ಹೊಸ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಸೊ ಅಣಕು ನಾಟಕ ನಮ್ಮ ಸಾಮಾಜಿಕ ಕೆಲವೊಂದು ಮೌಲ್ಯಗಳನ್ನು ಕೆಲವೊಬ್ಬರು ಕಳ್ಕೊಂಡಿರ್ತಾರೆ. ಅದನ್ನು ನಾವು ಅಣಕು ನಾಟಕದಲ್ಲಿ ಪ್ರದರ್ಶನ ಮಾಡಿ ಒಂದು ಸಂದೇಶವನ್ನು ಕೊಡುವಂಥದ್ದು ಪ್ರಯತ್ನ. ಮತ್ತು ಲಾಸ್ಟ್ ಟೈಮ್ ನಾವು ಹಾಸ್ಯ ನಾಟಕ ಮಾಡಿದ್ವಿ. ಈ ಸತಿ ಈ ಅಣಕು ನಾಟಕದೊಂದಿಗೆ ಒಂದು ಪುಟ್ಟ ಹಾಸ್ಯ. ಸೊ ಇದನ್ನು ನೀವೆಲ್ಲರೂ ಆನಂದಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬೇಯಿಸಲೆಂದೇ ಮೆಂತೆಯ ತಂದೆ ತಿನ್ನುವೆಯಾ ನೀ ಈ ಸಂಜೆ ಹೇಳೋ ಓ ದೇವಾ ದೇವಾ ದೇವಾ. ನಿನ್ನೆ ದೋಸೆ ತಿಂದಿರಿ, ಇವತ್ತು ಮೆಂತೆ ಕಡುಬು ಮಾಡುವೆನು, ನಿಮಗೆ ಆಗಬಹುದೇ? ಪ್ರಿಯೆ, ನೀನು ಏನು ಮಾಡಿದರೂ ಹಿತವಾಗಿರುತ್ತದೆ. ದೇವಾ, ಏಕೆ ನಿಮ್ಮ ನಗು? ನನ್ನ ಪ್ರಿಯ ಭಕ್ತರಾದ ಪಾಂಡವರು ನನ್ನ ಬಳಿ ಬರುತ್ತಿದ್ದಾರೆ. ಅವರ ಮನದಲ್ಲಿ ಒಂದು ಆಸೆಯೊಂದು ಮೂಡಿದೆ. ಅದರಿಂದ ಅವರು ಪೇಚಿಗೀಡಾಗಲಿದ್ದಾರೆ. ಪೇಚಿಗೀಡಾಗಲಿದ್ದಾರೆ ಎಂದು ತಿಳಿದರೂ ನೀವು ಅವರನ್ನು ತಿಳಿ ಹೇಳಬಹುದಲ್ಲವೇ, ತಡೆಯಬಹುದಲ್ಲವೇ?
ಕೆಲವರಿಗೆ ತಿಳಿ ಹೇಳಿದರೆ ಅರ್ಥವಾಗದು. ಹಾಗಾಗಿ ಅವರೇ ಅನುಭವಿಸಿದ ಮೇಲೆ ಅರ್ಥ ಮಾಡಿಕೊಳ್ಳುತ್ತಾರೆ. ಅದೇ ಅಲ್ಲವೇ ನನ್ನ ಲೀಲೆ. ನಿಮ್ಮ ತುಂಟ ಲೀಲೆಗಳಿಗೆ ಸಮನುಂಟೆ? ಕೃಷ್ಣ ಕೃಷ್ಣ ಪರಮಾತ್ಮ. ಬರಬೇಕು ಬರಬೇಕು ಪಾಂಡವ ಮಿತ್ರರೇ, ನಿಮ್ಮ ಆಗಮನ ಏನೋ ಒಂದು ವಿಷಯ ತಂದಿರಬೇಕಲ್ಲವೇ? ದೇವ, ನಿನಗೆ ತಿಳಿಯದ ವಿಚಾರ ಏನಿದೆ ದೇವ? ನಾವು ಹಾಗೆ ಪಗಡೆಯಾಡುತ್ತಾ ಕುಳಿತಿರುವಾಗ ಭೀಮನಿಗೆ ಒಂದು ಪ್ರಶ್ನೆ ಮೂಡಿತು. ಅದು ನನ್ನಿಂದ ಉತ್ತರಿಸಲಾಗಲಿಲ್ಲ. ಹಾಗಾಗಿ ಈ ಪ್ರಶ್ನೆಗೆ ನೀನೇ ಸರಿಯಾದ ಉತ್ತರ ಕೊಡುವೆ ಎಂದು ನಿನ್ನ ಬಳಿ ಬಂದಿರುವೆವು. ಕೃಷ್ಣ ಪರಮಾತ್ಮ, ನೀವೇ ನೋಡಿರುವೆ, ನಾವು ಪಾಂಡವರು ಪಡಬಾರದ ಕಷ್ಟ ಎಲ್ಲ ಪಟ್ಟು ವನವಾಸ, ಯುದ್ಧ ಮುಗಿದು ಇವಾಗ ಈ ಇಳಿವಯಸ್ಸಿನಲ್ಲಿ ನಮಗೆ ರಾಜ್ಯ ಸಿಕ್ಕಂಗಾಗಿದೆ. ನಮ್ಮ ಯೌವನವೆಲ್ಲ ಬರೀ ಯುದ್ಧ, ವನವಾಸ, ಸಾವು ನೋವಲ್ಲೇ ಕಳೆದಿದ್ದೇವೆ. ಇಷ್ಟೆಲ್ಲ ಮಾಡಿದ್ದು ನಮ್ಮ ವಂಶದ ಕುಡಿಗಳಿಗಾಗಿ ಮತ್ತು ನಮ್ಮ ಪಾಂಡವ ಕುಲಕ್ಕಾಗಿ ಅಲ್ಲವೇ ದೇವ? ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ರಾಜ್ಯಕ್ಕಾಗಿ, ಎಲ್ಲದಕ್ಕೂ ಹೆಚ್ಚಾಗಿ ನಿಮ್ಮ ಸ್ವಾಭಿಮಾನಕ್ಕಾಗಿ ಎಲ್ಲವನ್ನೂ ಮಾಡಿದ್ದೀರಿ. ನಾನು ಅದನ್ನು ಸಮ್ಮತಿಸುತ್ತೇನೆ. ಈಗ ನಿಮಗೆ ಬಂದಿರುವ ಸಮಸ್ಯೆ ಯಾದರೂ ಏನು? ದೇವ, ನಾವು ಇಷ್ಟೆಲ್ಲ ಮಾಡಿದ್ದು ನಮ್ಮ ಮುಂದಿನ ಪೀಳಿಗೆಗಾಗಿ ಅಲ್ಲವೇ? ಅವರು ನಮ್ಮ ಕಾಲ ಮುಗಿದ ನಂತರ ನಮ್ಮ ಸಾಮ್ರಾಜ್ಯವನ್ನು ಹೇಗೆ ಮುಂದುವರಿಸಿಕೊಂಡು ಹೋಗುವರು? ಅವರು ಧರ್ಮದ ಪರವಾಗಿ ಹೋರಾಡುವರೋ ಅಥವಾ ಅಧರ್ಮದ ಪರವಾಗಿ ನಿಲ್ಲುವರೋ? ಭವಿಷ್ಯದಲ್ಲಿ ಹೇಗೆ ನಮ್ಮ ರಾಜ್ಯ ಕಂಗೊಳಿಸುವುದು? ಭವಿಷ್ಯದ ಚಿಂತೆ ನಿಮಗೇಕೆ? ಹಾಗೆನ್ನಬೇಡ ದೇವ. ನಾವು ಪಟ್ಟ ಪರಿಶ್ರಮ ನಮ್ಮ ಪೀಳಿಗೆ ಹೇಗಿರುತ್ತದೆ ಎಂದು ಒಮ್ಮೆ ನಿಮ್ಮ ದಿವ್ಯ ದೃಷ್ಟಿಯಿಂದ ತೋರಿಸಬಹುದೇ? ಭವಿಷ್ಯ ತಿಳಿಯುವುದು ಸರಿಯಲ್ಲ, ಆದರೆ ನಿಮ್ಮ ಕೋರಿಕೆಯನ್ನು ಈಡೇರಿಸುತ್ತೇನೆ. ಆದರೆ ಒಂದು ಷರತ್ತು. ಆಯಿತು, ನನ್ನ ಬಳಿ ಈ ದ್ರಾಕ್ಷಿ ಗುಚ್ಛವಿದೆ. ನೀವು ದ್ರಾಕ್ಷಿಯನ್ನು ಸೇವಿಸಿದರೆ ಕಲಿಯುಗದ ಯಾವ ವರ್ಷಕ್ಕೆ ಹೋಗಬೇಕೋ ಅಲ್ಲಿಗೆ ಹೋಗಬಹುದು. ಆದರೆ ಒಂದು ಷರತ್ತು, ನೀವು ಸೂರ್ಯ ಉದಯದಿಂದ ಸೂರ್ಯಾಸ್ತದವರೆಗೂ ಮಾತ್ರ ಅಲ್ಲಿ ಇರಬಹುದು. ಎಚ್ಚರ, ನೀವೆಲ್ಲರೂ ನಿಮ್ಮ ಸ್ಥಿತಪ್ರಜ್ಞೆಯಲ್ಲೇ ಇರುವಿರಿ. ಆಗಬಹುದು ಆಗಬಹುದು. ನೀವೆಲ್ಲ ಹೋಗಿ ಬನ್ನಿ. ಮಧ್ಯಾಹ್ನದ ಒಳಗೆ ಸಹದೇವನನ್ನು ಕಳುಹಿಸಿಕೊಡಿ. ಅವನೇನಾದರೂ ಬರದಿದ್ದರೆ ನೀವೆಲ್ಲ ಯಾವುದೋ ಗಂಡಾಂತರದಲ್ಲಿ ಇರುವಿರೆಂದು ಭಾವಿಸುತ್ತೇನೆ. ಆಗ ನಾನು ಕೂಡಲೇ ಶ್ರೀಕೃಷ್ಣನನ್ನು ಕರೆದುಕೊಂಡು ನಿಮ್ಮ ಸಹಾಯಕ್ಕೆ ಬರುವೆ. ಪರಮಾತ್ಮ, ದ್ರೌಪದಿಗೆ ಈ ವಿಷಯ ತಿಳಿಯದು. ಮೊದಲು ನನ್ನ ತಮ್ಮಂದಿರು ಕಲಿಯುಗಕ್ಕೆ ಹೋಗಲಿ. ನಾನು ಸಹದೇವ ಬಂದ ಮೇಲೆ ಹೋಗುವೆ. ನಿಮ್ಮ ಇಚ್ಛೆ. ಅಲ್ಲಿ ನೋಡು ಸಹದೇವ, ಚಿಕ್ಕ ಬಾಲಕರು ದೊಡ್ಡ ದೊಡ್ಡ ಮೂಟೆ ಹೊತ್ತು ಕೆಲಸ ಮಾಡುವಂತೆ ಕಾಣುತ್ತಿದೆ. ಚಿಕ್ಕ ವಯಸ್ಸಿನಲ್ಲೇ ಕಾರ್ಮಿಕರಾಗಿರುವಂತೆ ಕಾಣುತ್ತದೆ. ನಮ್ಮ ರಾಜ್ಯ ಸುಭಿಕ್ಷೆಯಾಗಿದೆ. ಈ ಮಕ್ಕಳನ್ನು ಕಾರ್ಮಿಕರನ್ನಾಗಿಸುವುದೇ? ಅದಿರಲಿ, ನಾವು ಮರೆಯಬಾರದು. ನಾವೆಲ್ಲರೂ ಕಲಿಯುಗ ಪ್ರವೇಶಿಸಿದ್ದೇವೆ. ಸಹದೇವ, ಹೋಗಿ ಮಕ್ಕಳನ್ನು ಮಾತಾಡಿಸು. ನಾವು ಯಾವ ರಾಜ್ಯದಲ್ಲಿದ್ದೇವೆಂದು ಹಾಗೂ ಈ ರಾಜ್ಯದ ರಾಜನಾರೆಂದು ಕೇಳಿ ಬಾ. ಆಯಿತು ಭ್ರಾತಶ್ರೀ. ಅಲ್ಲಿ ನೋಡು, ಆಂಜನೇಯ. ಆಂಜನೇಯ ಮಗುವೆ, ಇದು ಯಾವ ನಗರ? ಇಲ್ಲಿಯ ರಾಜನ ಹೆಸರೇನು? ನಿಮಗೇತಕ್ಕೆ ಈ ಹೆಣಬಾರದ ಬೆನ್ನಿಗೆ ಹೊರೆ? ಹಲೋ, ಕನ್ನಡ ಪ್ಲೀಸ್. ಭ್ರಾತಶ್ರೀ, ನಗರದ ಹೆಸರು ಹಲೋ ಅಂತೆ. ಇಲ್ಲಿನ ರಾಜನ ಹೆಸರು ಕನ್ನಡವಂತೆ. ಅವರು ಬೆನ್ನಿಗೆ ಹೊತ್ತಿರುವ ಮೂಟೆಯ ಹೆಸರು ಪ್ಲೀಸ್ ಅಂತೆ. ಅಂಕಲ್, ನಿಮಗೆ ತಲೆ ಸರಿ ಇಲ್ವಾ? ನೀವು ಮೊದಲು ಕನ್ನಡ ಮಾತಾಡಿ ಬ್ರೋ. ನಿಮ್ಮ ಮಾತು ನನಗೆ ಅರ್ಥನೇ ಆಗ್ತಿಲ್ಲ. ಏನು, ನನ್ನ ಭಾಷೆ ಸರಿ ಇಲ್ಲವೇ? ಉದ್ದಟತನ.
ನಿಮಗೆ ಸರಿಯಾಗಿ ಪಾಠ ಕಲಿಸುತ್ತೇನೆ. ನಕುಲ, ನೀನು ಹೋಗು, ಸಹದೇವನಿಗೆ ಬರಲು ಹೇಳು. ನಾನು ವಿಚಾರಿಸುತ್ತೇನೆ. ನಕುಲ ಪ್ರೀತಿಯಿಂದ ಮಾತನಾಡಿಸುತ್ತಾನೆ. ಮಕ್ಕಳೇ, ನಾವು ಈ ಜಾಗಕ್ಕೆ ಹೊಸಬರು. ನಮಗೆ ಈ ಜಾಗವನ್ನು ಪರಿಚಯಿಸುತ್ತೀರಾ? ನಮ್ಮ ಸ್ಕೂಲಿಗೆ ಲೇಟ್ ಆಗ್ತಿದೆ, ನಮ್ಮ ಮಿಸ್ಸು ಬೈತಾರೆ. ನಿಮ್ಮೆಲ್ಲರಿಗೂ ಹೆಲ್ಪ್ ಮಾಡೋಕ್ಕೆ DP ಅಂಕಲ್ಲೇ ಸರಿ. ಹೌದು, DP ಅಂಕಲ್ಗೆ ಎಲ್ಲ ಗೊತ್ತು. ಆಗಬಹುದು. DP ಅಂಕಲ್ ಅಂದರೆ ಅವನ ಹೆಸರಾ? DP ಅಂಕಲ್ ಅಂದ್ರೆ ದಂಡ ಪಿಂಡ ಅಂಕಲ್. DP ಅಂಕಲ್ ಬನ್ನಿ ಇಲ್ಲಿ. ಏನಪ್ಪ ಬಚ್ಚ ಪಾಟಿ, ಸಾಲಿಗಿಲ್ಲಿ ಇಲ್ಲ ನಿಮಗೆ? ಈ ನಾಟಕದವ್ರು ಕೂಡ ಏನು ಮಾಡಕತ್ತೀರಿ? ಹೋಗ್ರಿ ಸಾಲಿಗೆ ಹೋಗ್ರಿ. ನಿಮ್ಮ ಟೀಚರಿಗೆ ಕೇಳಿನಂತ ಹೇಳ್ರಪ್ಪ. ನಮಸ್ಕಾರ ರೀ. ಏನು ನಾಟಕ ಮುಗಿಸ್ಕೊಂಡ್ ನಾಟಕ ಡ್ರೆಸ್ ಮೇಲೆ ಬಂದುಬಿಟ್ಟಿರಲ್ಲ ನೀವು? ನಿಮ್ಮ ಮಾಲಕ್ ದುಡ್ಡು ಕೊಟ್ಟಿಲ್ಲ ನಿಮಗೆ? ನಿಮ್ಮ ಭಾಷೆ ನನಗೆ ಅರ್ಥವಾಗುತ್ತಿಲ್ಲ. ನಾ ಯಾವ ಇಂಗ್ಲೀಷ್ ಮಾತಾಡಕತ್ತೇನೆ ಅಂತೇಳಿ ತಿಳಿವಲ್ತ್ರಪ್ಪ ನಿಮಗೆ? ಏನು ನಿನ್ನೆ ರಾತ್ರಿ ಏನು ದೇಸಿ ಗೀಸಿ ಕುಡ್ದಿರೇನು? ನೋಡು ಯುವಕ, ನಾನು ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ನಾವೆಲ್ಲರೂ ಪಾಂಡವರು. ನಾನು ಭೀಮ, ಅವನು ಅರ್ಜುನ, ನಕುಲ, ಸಹದೇವ. ಓ, ನೀವು ಪಾಂಡವರ? ಹಂಗಾರ ನಾನು ಬಬ್ರುವಾನ. ಯಾರಿಗೆ ಮಳ ಮಾಡಾಕತ್ತಿರೋ ಮಾರಾಯ ನೀವು? ಎಲ ಯುವಕನೇ, ನಮ್ಮ ಮಾತನ್ನು ನೀನು ನಂಬಲೇಬೇಕು. ನಾವು ಸತ್ಯವನ್ನೇ ಹೇಳುತ್ತಿರುವುದು. ಸರಿ ಬಿಡ್ರಪ್ಪ, ನೀವು ಪಾಂಡವ್ರು ಅಂತೇಳಿ ನಂಬ್ತೀನಿ. ನಿಮ್ದು ಊರು ಯಾವುದು? ನೀವು ಇಲ್ಲಿಗೆ ಯಾಕೆ ಬಂದ್ರಿ? ನಮ್ಮ ರಾಜ್ಯ ಹಸ್ತಿನಾಪುರ. ನಾವು ಭವಿಷ್ಯ ಕಾಲವನ್ನು ನೋಡಲು ಬಂದಿರುವೆವು. ನಮಗೆ ನಿಮ್ಮ ರಾಜ್ಯವನ್ನು ತೋರಿಸುವೆಯಾ? ಓಹೋ, ನಿಮಗೆ ಊರು ತೋರ್ಸೋಕೆ ಗೈಡ್ ಬೇಕಾ? ಎಷ್ಟು ರೊಕ್ಕ ಕೊಡ್ತೀರಿ? ನನಗೆ ದಿನಕ್ಕೆ 2,000 ರೂಪಾಯಿ ಬೇಕು. ತಿಂಡಿ ಊಟ ಬೇಕು, ಆಮೇಲೆ ರಾತ್ರಿ ವ್ಯವಸ್ಥೆನೂ ಆಗಬೇಕು. ನಮ್ಮಲ್ಲಿ ಹಣವಿಲ್ಲ, ಆದರೆ ಈ ಹಾರವನ್ನು ಉಡುಗೊರೆಯಾಗಿ ಕೊಡುವೆನು. ಸರಿ, ನಿಮ್ಮ ಮೊಬೈಲ್ ನಂಬರ್ ಕೊಡ್ರಿ. ನನಗೆ ಒಂದು 4 ಲೊಕೇಶನ್ ಪಿಕ್ಚರ್ ಕಳಿಸ್ತೀನಿ ನಿಮಗೆ. ಅದ್ರಾಗ ಯಾವ ಇಷ್ಟ ಆಗ್ತೈತೆ ಹೇಳ್ರಿ, ಅದನ್ನು ತೋರಿಸ್ತೀನಿ. ಮೊಬೈಲ್ ಅಂದ್ರೇನು? ಓ, ಮೊಬೈಲ್ ಅಂದ್ರೆ ದೂರವಾಣಿ ಸಂಖ್ಯೆ. ಅದನ್ನು ತಾಯಿಲಿ. ಭ್ರಾತೃಶ್ರೀ, ಇದು ಎಂಥ ಸುಂದರವಾಗಿದೆ. ಯಪ್ಪ, ನಿಮಗೆ ಅದು ಗೊತ್ತಿಲ್ಲ? ಕುಡ್ದಂಗೂ ಅನ್ನಿಸ್ತಿಲ್ಲ, ಮೊಬೈಲು ಗೊತ್ತಿಲ್ಲ. ಈಗಿನ ಕಾಲದಾಗ ಮಕ್ಕಳ ಮೊಬೈಲ್ದು ಊಟ ಮಾಡಂಗಿಲ್ಲ. ಜನ ದುಡ್ಡಿಲ್ಲ ಅಂದ್ರೆ ಕಿಡ್ನಿ ಮಾರಾರ ಮೊಬೈಲ್ ತಗೋತಾರ. ಅಂಥದ್ರಾಗ ಇವ್ರು ಮೊಬೈಲ್ ಗೊತ್ತಿಲ್ಲ ಅಂತಾರಲ್ಲ. ಏನಾರ ಕರೆಗಿರೇನ ಪಾಂಡವ್ರು ಅದಾರೇನು ಇವರು? ಮೈ ಮೇಲೆ ಬಂಗಾರ ಹಾಕೊಂಡವ್ರ ಗತೆ ಕಾಣ್ತಾರ. ಇದ್ರಾಗ ಗೋಲ್ಡ್ ರೇಟ್ ಬೇರೆ ಜಾಸ್ತಿ ಆಗೈತಿ. ಇವ್ರಿಗೆ ಹೆಂಗಾರ ಮಾಡಿ ಲಪ್ಟಾಯಿಸ್ಬೇಕು ಇವ್ರಿಗೆ. ಏನು ನಿನ್ನ ನಿರ್ಧಾರ? ಒಪ್ಪಿಗೆಯೋ? ಒಪ್ಪಿಗೆ ಮಹಾಪ್ರಭು. ಬೇಷ್. ಎಷ್ಟು ಸುಂದರವಾದ ಮಹಲುಗಳು, ಸ್ವಯಂಚಾಲಿತ ರಥಗಳು, ಎಷ್ಟೊಂದು ಜನ, ಎಷ್ಟು ಸುಂದರವಾಗಿದೆ ಈ ರಾಜ್ಯ. ಈ ರಾಜ್ಯದ ರಾಜ ಯಾರು? ನೋಡಪ್ಪ, ಇಲ್ಲಿ ರಾಜ ಗೀಜ ಅಂತ ಯಾವ ಇರಂಗಿಲ್ಲ. ಊರಿಗೆ ಮೀರಿದ ಒಬ್ಬನ ಇರ್ತಾನ, ಅವಂಗ ಮುಖ್ಯಮಂತ್ರಿ ಅಂತ ಮಾಡಿಬಿಡ್ತಾರ. ಅದು ಯಾಕೆ ಬೇಕು ನಮಗೆ ರಾಜಕೀಯ ಎಲ್ಲ? ಇಲ್ಲಿ ಎಲ್ಲವೂ ವಿಚಿತ್ರವಾಗಿದೆ. ಗಂಡಾವುದೋ ಹೆಣ್ಣಾವುದೋ? ಅಲ್ಲಿ ನೋಡು, ಉದ್ದ ಜಡೆ, ಮುಖದ ಮೇಲೆ ಮೀಸೆ. ಬೃಹಣ್ಣಳೆಯಾಗಿದ್ದ ನಿಮಗೆ ಇದು ವಿಚಿತ್ರವೇ ಭ್ರಾತೃಶ್ರೀ? ಮಾತು ಸಾಕು ಯುವಕ, ಬೇಗ ನಡೆ. ನಿಮ್ಮ ರಾಜ್ಯವನ್ನು ತೋರಿಸು. ಅದೇನು ರಬ್ಬರ್ ಪಿಪಿಯನ್ನ ಕಿಸದಾಗೇನು ತೆಗೆದು ತೋರ್ಸಾಕ?
ಅದೇನು ಕೆಟ್ಟ ವಾಸನೆ? ಅದು ನಮ್ಮ ಬಸ್ ಬಿಟ್ಟ ಶುದ್ಧ ವಾಯು. ನಿಮಗೆ ಯಾಕೋ ನಮ್ಮ ಊರಿನ ಗಾಳಿ ಹಿಡಿಸೋಲ್ತ ಅನಿಸ್ತೈತಿ. ಬರೀ ಅಲ್ಲಿ ಒಬ್ರು ಡಾಕ್ಟರ್ ಅದಾರ, ಕರ್ಕೊಂಡು ಹೋಗ್ತೀನಿ, ನಿಮ್ಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ. ಡಾಕ್ಟರ್ ಅಂದರೆ? ಡಾಕ್ಟರ್ ಅಂದ್ರೆ ಕನ್ನಡದಾಗ ಏನಂತಾರಪ್ಪ ಈಗ? ವೈದ್ಯರ ಬಳಿ. ನಾವು ಅಂಥ ಭಯಂಕರ ವನವಾಸದಲ್ಲಿ ಕಾಡು ಮೇಡು ಅಲಿದಾಗಲೂ ನಮಗೆ ಇಷ್ಟೊಂದು ಆಯಾಸವಾಗಿರಲಿಲ್ಲ. ಎಂತಹ ಕಲಿಗಾಲ! ನಿಮ್ದು ಆರ್ಗ್ಯಾನಿಕ್ ಕಾಲ, ನಮ್ದು ಕೆಮಿಕಲ್ ಕಾಲ. ನಾವು ತಿಂದಿದ್ದನ್ನು ಕರಗಿಸ್ಕೊಳಕ ಗುಳಿಗೆ ತಗೋತೀವಿ. ಬರ್ರಿ ಹೋಗೋಣ ಬರ್ರಿ ಡಾಕ್ಟರ್ ಹತ್ರ. ದೇವ, ನಿಮಗಾಗಿ ಹೊಸ ಖಾದ್ಯ ಮಾಡಿದ್ದೇನೆ, ಒಮ್ಮೆ ರುಚಿಸಿ ನೋಡುವಿರಾ? ಅಮೋಘ, ಅದ್ಭುತ, ರುಚಿಯಾಗಿದೆ. ಈ ಹಿಮಗೋಲ ಏನೆಲ್ಲ ಮಾಡುವೆ ನನಗಾಗಿ? ನಾಳೆ ನಿಮಗಾಗಿ ಹಾಗಲಕಾಯಿ ಪಾಯಸ ಮಾಡುತ್ತೇನೆ, ಅದನ್ನು ರುಚಿಸಿ ಹೇಳಬೇಕು. ಹಾಗಲಕಾಯಿ ಪಾಯಸವೇ? ಹಾಗಲಕಾಯಿ ಪಾಯಸ ಮಧುಮೇಹಕ್ಕೆ ರಾಮಬಾಣ. ದೇವಾ, ನಾನು ನನ್ನ ತಮ್ಮಂದಿರನ್ನು ಕಾಣದೆ ಚಿಂತೆಗೆ ಒಳಗಾಗಿರುವೆ. ಅವರು ಯಾವುದೋ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅನಿಸುತ್ತಿದೆ. ಸಹದೇವನಿಗೆ ಬೇಗನೆ ಬರಲು ಹೇಳಿದ್ದೆ, ಅವನ ಸುಳಿವೇ ಇಲ್ಲ. ಬನ್ನಿ ಪರ